ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಅಂತ ಹೇಳ್ತಾ, ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12ನೇ ತಾರೀಕು ಸೆಪ್ಟೆಂಬರ್ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಭರಣಿ ನಕ್ಷತ್ರ, ವ್ಯಾಗಟ ಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲ ಧರಣಿ ಆಳ್ತಾರ? ತುಂಬಾ ಜನಗಳ ಪ್ರಶ್ನೆ. ಹುಡುಗಳೆ, ನನ್ನ ಮಗಳು ಭರಣಿಲಿ ಹುಟ್ಟಿದಾಳೆ, ನನ್ನ ಮಗ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಾನೆ. ಪುರುಷರಿಗಿಂತಲೂ ಸ್ತ್ರೀಯರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಆಳುತ್ತಾರೆ, ಇಲ್ಲ ಆಳುವವರ ಪಕ್ಕದಲ್ಲಿ ನಿಂತು ಅಧಿಕಾರ ನಡೆಸುತ್ತಾರೆ, ಇಲ್ಲ ಅಧಿಕಾರ ಮಾಡುವವರಿಗೆ ಪಕ್ಕದಲ್ಲಿ ಪಕ್ಕಬಲವಾಗಿ ನಿಲ್ಲುವಂತ ತಾಕತ್ತು ಅಂತ ಹೇಳ್ತೇವೆ. ಇದು ಅಗಸ್ತ್ಯ ನಾಡಿಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ನಾನು ಈಗಲೂ ನೋಡಿ ಏನೇನೋ ಇಟ್ಕೊಂಡಿದ್ದೇನೆ ರಿಸರ್ಚ್. ಸರಿಯಾದ ಸಮಯಕ್ಕೆ ಸರಿಯಾಗಿ ಯಾರಾದರೂ ಕೈ ಹಿಡಿದುಕೊಂಡು ಬಿಟ್ಟರೆ ಆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣು ಮಗು ನಿಶ್ಚಿತ ಒಂದು ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಅದರ ತತ್ಸಮಾನವಾಗಿರತಕ್ಕಂಥ ಒಂದು ಉದ್ಯೋಗ. ನೀವು ಹೊಂದಿರೋದೇ ಆಳೋಕೆ, ಇಲ್ಲ ಆಳುವವರ ಪಕ್ಕದಲ್ಲಿ ನಿಲ್ಲುವಂತ ಒಂದು ತುಂಬಾ ದೊಡ್ಡ ಪಕ್ಕಬಲ ಶಕ್ತಿ ಅಂತ ಹೇಳ್ತಾರೆ. ಅಪರೂಪದಲ್ಲೊಂದು ಅಪರೂಪ ಬಲವಾಗಿ ನಿಲ್ಲತಕ್ಕಂಥ ಒಂದು ಜಾತಕವಾಗತಕ್ಕಂಥ ಒಂದು ಭಾವ. ತುಂಬಾ ಶಕ್ತಿ ಇರುತ್ತೆ ನಿಮಗೆ, ತುಂಬಾ ಚೈತನ್ಯ ಶಕ್ತಿ ಇರತಕ್ಕಂಥ ಭಾವ. ಅದರಲ್ಲೂ ಭರಣಿ ನಕ್ಷತ್ರವೇನಾದರೂ ಶುಕ್ರವಾರವಾಗಿ ಹುಟ್ಟಿದ್ದರೆ ನಿಮಗ್ ನೋಡಿ, ಜನ್ಮತ ನಿಮ್ಮ ಬಲ ಬೇರೆ, ಶಕ್ತಿ ಬೇರೆ, ಚೈತನ್ಯ ಬೇರೆ. ಎಲ್ಲಾ ನಕ್ಷತ್ರಗಳೆಲ್ಲ ಅಂತಲ್ಲ, ಅಲ್ಲೊಂದು ಭೋಗ ಲಾಲಸೆ, ಅಧಿಕಾರ ಲಾಲಸೆ. ಯು ಆರ್ ಗಿಫ್ಟೆಡ್, ಬಟ್ ಇಷ್ಟು ಶಕ್ತಿ, ಇಷ್ಟು ಅಧಿಕಾರ, ಇಷ್ಟು ಬಲ ಅನ್ನೋದನ್ನ ಬಿಡುವುದಿಲ್ಲ. ಸೊ ಅಲ್ಲಿ ಹೊಡಿಲಿಕ್ಕೆ ನಿಂತುಕೊಳ್ಳುತ್ತದೆ. ಅಲ್ಲಿ ಏನೋ ಒಂದು ತಂದೆಯ ವಿಚಾರದಲ್ಲಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೊಂದು ನೋವಿರುತ್ತದೆ. ಹೌದು ಅಲ್ವೋ ಹೇಳಿ. ನಿಮ್ಗೆ ಪದೇ ಪದೇ ಶೀತಕ್ಕೆ ಲಂಗ್ಸು, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಮೈಗ್ರೇನ್ ಪ್ರಾಬ್ಲಮ್, ಸೈನಸ್ ಪ್ರಾಬ್ಲಮ್, ಅಲರ್ಜಿಕ್ ಪ್ರಾಬ್ಲಮ್, ಹೆಡ್ ಏಕ್ ಪ್ರಾಬ್ಲಮ್, ಕಣ್ಣಿಗೆ ಸಮಸ್ಯೆ, ಕಣ್ಣಿಗೆ ಕನ್ನಡಕ ಬರೋದು, ಅರ್ಧ ತಲೆನೋವು ಬರೋದು, ಕಿವಿ ನೋವು ಬರೋದು, ಮೂಗಲ್ ಕಟ್ಕೊಳ್ಳೋದು, ಬಾಯಲ್ಲಿ ಹುಣ್ಣಾಗತಕ್ಕಂಥ ಪ್ರಭಾವಗಳನ್ನ ಸೂಚಿಸ್ತಕ್ಕಂಥದ್ದುಂಟು. ಹೌದು ಅಲ್ವೋ ಹೇಳಿ. ತುಂಬಾ ಶಾಂತರೇ, ಆದರೆ ನಿಮ್ಮ ಮಾತು ಒಳ್ಳೆ ಕತ್ತಿ ಕತ್ತರಿಸಿದ ಹಾಗೆ ಇರತಕ್ಕಂಥ ಭಾವ ಇರುತ್ತದೆ ಭರಣಿ ನಕ್ಷತ್ರದವರಿಗೆ. ಏನೋ ಒಂದು ತಂದೆ ವಿಚಾರ, ಇಲ್ಲ ತಾಯಿ ವಿಚಾರ, ಇಲ್ಲ ಕುಟುಂಬದಲ್ಲಿ ಅಲ್ಲೊಂದು ನೋವಿರುತ್ತದೆ. ತಾಯಿಯ ತಾಯಿಗೂ ಇಲ್ಲ ತಂದೆಯ ತಾಯಿಗೂ ಅಲ್ಲೊಂದು ಬಾಧೆ ಇರುತ್ತದೆ. ಹೌದು ಅಲ್ವೋ ಹೇಳಿ. ಖಂಡಿತ ಒಂದ ತಂದೆಯ ಜೊತೆ ಅನುಬಂಧವಿರುವುದಿಲ್ಲ, ಇಲ್ಲ ತಂದೆ ನಿಮ್ ಜೊತೆ ಇರೋಲ್ಲ, ಇಲ್ಲ ತಂದೆಯ ಸಹಕಾರ ಸಿಗೋಲ್ಲ, ಇಲ್ಲ ಅಂದ ಪಕ್ಷದಲ್ಲಿ
ತಾಯಿಯ ತಾಯಿಗೆ ನೋವಿರುತ್ತದೆ, ಇಲ್ಲ ತಂದೆಯ ತಾಯಿಗೆ ನೋವಿರುತ್ತದೆ. ಅಲ್ಲೊಂದು ನಿಮ್ಮ ಕುಟುಂಬದಲ್ಲೊಂದು ದುರಂತ ಸಾವು ನಡೆದಿರುತ್ತದೆ, ಒಂಥರ ಅರ್ಧಂತರ ಆಯಸ್ಸಿನ ಸಾವು, ಅರ್ಧಾಯುಷ್ಯ ಅಂತ ಹೇಳ್ತೀವಲ್ವಾ, ಅನಾಹುತಗಳ ಸಾವು, ಆಕ್ಸಿಡೆಂಟ್ ಡೆತ್ತೋ, ಸೂಸೈಡ್ ಡೆತ್ತೋ, ಅನ್ಯಾಚುರಲ್ ಡೆತ್ತೋ, ಏನೋ ಒಂದು ಆಕಸ್ಮಿಕ ಸಾವುಗಳು ನಿಮ್ಮ ಕುಟುಂಬದಲ್ಲಿ ನಡೆದಿರುತ್ತದೆ. ಎಷ್ಟು ಜನ ಕಮೆಂಟ್ ಹಾಕ್ತೀರಿ, ಎಷ್ಟು ಜನ ಶೇರ್ ಮಾಡ್ತೀರಿ ಈ ಒಂದು ಕಂಟೆಂಟ್ಸ್ಗೆ. ನೋಡಿ ಮಕ್ಕಳೇ, ಈ ಒಂದು ಜ್ಯೋತಿಷ್ಯ ಅನ್ನೋದು ಬಂದು ದೇವಿ ಆಶೀರ್ವಾದವೇ. ಎಲ್ಲ ಓದಿದ್ದೆಲ್ಲ ನೆನಪಿಟ್ಕೊಂಡು ಹೇಳಿಬಿಡ್ತೇವೆ, ಆಗಿಬಿಡುತ್ತೆ ಅನ್ನತಕ್ಕಂಥದ್ದು ಅದು ಖಂಡಿತ ಸಾಧ್ಯವಿಲ್ಲ. ಅಮ್ಮನವರ ಆಶೀರ್ವಾದ ಇರಬೇಕಷ್ಟೆ. ಏನು ಆ ತಾಯಿ ವಾಗ್ದೇವಿ ನಿಮ್ಮಗಳ ಸೇವೆ ಮಾಡೋಕೆ ಒಂದು ನನಗೊಂದು ಅನುಕೂಲ ಕೊಡ್ತು. ಕಲ್ತಿದ್ದೇನೆ, ಕಲಿತಿದ್ದು ನಿಮ್ಮ ಮಡಿಲಿಗೆ ಅರ್ಪಿಸುವಷ್ಟು ಶಕ್ತಿಯು, ಆ ವಾಕ್ಶಕ್ತಿಯು, ವಾಗ್ದೇವಿ ಶಕ್ತಿಯು, ವಶಿನ್ಯಾದಿ ದೇವಿಯ ಶಕ್ತಿಯು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೊಂದು ಆತ್ಮತೃಪ್ತಿ ಇದೆ ಮಕ್ಕಳೇ, ಮನೋತೃಪ್ತಿ ಇದೆ. ಇರ್ಲಿ. ಸೊ ಆ ಭಾವ ನಿಮ್ಮ ಜಾತಕದಲ್ಲಿ ನಡೀತಿರುತ್ತೆ, ಹೌದು ಅಲ್ವೋ ಹೇಳಿ. ಮನೆಯ ವಾತಾವರಣದಲ್ಲಿ ಅಲ್ಲೆಲ್ಲೋ ಒಂದು ಸಣ್ಣ ಬಿರುಸೆ, ಬಟ್ ನೀವು ಸ್ವಲ್ಪ ಅದೃಷ್ಟವಂತರೆ. ಯಾವುದೋ ರೀತಿಯಲ್ಲಿ ಕೇಳಿದೆಲ್ಲ ಸಿಗುತ್ತೆ, ಊಟ, ಬಟ್ಟೆ, ಬದುಕು. ಸ್ವಲ್ಪ ನೀವು 18-19 ವಯಸ್ಸಿನವರೆಗೂ ನಿಮ್ಮ ಬಲ ತಿಳಿದುಕೊಳ್ಳದೆ ಇದ್ದು ಬಿಡ್ತೀರಿ. ಅದಾದ ಮೇಲೆ ನಿಮ್ಮ ಬಲ ಹೊರಗಡೆ ಬರ್ತಕ್ಕಂಥದ್ದು ಆಗುತ್ತೆ. ಸರಿಯಾಗಿ ಸದ್ಬಳಕೆ ಮಾಡಿಕೊಂಡ್ರೆ, ನಾ ಆಗಲೇ ಹೇಳಿದ್ನಲ್ಲ, ಸರಕಾರಿ ಮಟ್ಟದ ಕೆಲಸ ಕಾರ್ಯ ಇಲ್ಲ, ನೀವೇ ಒಂದು ಸ್ವಂತವಾಗಿ ವ್ಯವಹಾರ ನಡೆಸುವಷ್ಟು ತಾಕತ್ತು ನಿಮಗಿರುತ್ತೆ. ಪಕ್ಕ ಬಲ ಇರಬೇಕು. ಬಟ್ ಏನೂ ಗೊತ್ತಿಲ್ಲ. ಅದರಲ್ಲೂ ಈ ಒಂದು ಮದುವೆಯಾದ ಭರಣಿ ನಕ್ಷತ್ರದ ಸ್ತ್ರೀಯರಿಗೆ ಅಲ್ಲೊಂದು ಹುಳಿಯೇ. ನನ್ನ ಅನುಭವ, ಹೌದು ಅಲ್ವೋ ಹೇಳಿ. ಅನುರಾಗ ತೋರಿಸುವ ಸಂಗಾತಿ ಇರುವುದಿಲ್ಲ, ಇಲ್ಲವೇ ಅರ್ಥ ಮಾಡಿಕೊಳ್ಳುವ ಸಂಗಾತಿ ಇರುವುದಿಲ್ಲ, ಇಲ್ಲ ಅಲ್ಲಿಲ್ಲೋ ಅಪವಾದದ ಒಂದು ಭಾವ, ಅವಮಾನಗಳ ಭಾವ ಓಡಲೇಬೇಕು. ನಿಜ ಹೇಳ್ತಾನೆ, ಭರಣಿ ನಕ್ಷತ್ರ ನಿಮ್ಮ ಮನೇಲಿ ಹುಟ್ಟಿದ್ರೆ ಅವ್ರನ್ನ ಮೊದಲಿಂದಲೇ ಸಿದ್ಧತೆ ಮಾಡಿ. ದೇ ಆರ್ ಬೈ ಬರ್ತ್ ದೇ ಆರ್ ಫೈಟರ್ಸ್. ಬಟ್ ಏನೇ ಮಾಡಿದ್ರು ನಿಮ್ಮಲ್ಲೊಂದು ಅಲ್ಲೊಂದು ಕಳಾದೇವಿಯ ಆಕರ್ಷಣೆ, ಜನಾನುರಾಗಿ. ನೀವು ನಿಜವಾಗ್ಲೂ ಹೇಳ್ತೀನಿ, ಸಂಘಟನಾ ಚಾತುರ್ಯರು. ಒಂದು 10 ಜನಗಳ ಜೊತೆ ನಿಭಾಯಿಸ್ತಕ್ಕಂಥ ಶಕ್ತಿ, ಮಾತನಾಡುವ ಶಕ್ತಿ, ನೋಡಿಕೊಳ್ಳುವ ಶಕ್ತಿ ನಿಮಗೆ ಒಲಿದು ಬರತಕ್ಕಂಥದ್ದು ಇರುತ್ತದೆ. ಒಂದು 10 ಜನಕ್ಕೆ, ಹೌದು ಅಲ್ವೋ ಹೇಳಿ, ನಿಮ್ಮ ಮಾತು ಕೇಳ್ತಾರೆ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರ ಮಾತನ್ನ ಎಲ್ಲರೂ ಕೇಳ್ತಾರೆ, ಬಟ್ ನಿಮ್ಮ ಮನೇಲಿ ಕೇಳೋಲ್ಲ. ಯಾಕೋ ಅವ್ರು ಹೇಳೋದು ನೀವು ಕೇಳಲ್ಲ. ವಯಸ್ಸು 40 ಆಗಿದ್ದರೂ ಕೂಡ ಏನಾದ್ರೂ ಕಲಿಬೇಕು, ತಿಳ್ಕೋಬೇಕು, ಹೊಸದೊಂದು ಮಾಡಬೇಕು ಅನ್ನೋ ಒಂದು ಉತ್ಸಾಹ ಸದಾ ಇರತಕ್ಕಂಥ ಭಾವ. ಬ್ಯಾಂಕಿಂಗ್ ವ್ಯವಸ್ಥೆಗಳು, ಹಣಕಾಸು ಸಂಸ್ಥೆಗಳು, ಈ ಒಂದು ಜ್ಯೋತಿಷ್ಯ ಸಂಸ್ಥೆಗಳು, ಸ್ಪಿರಿಚುವಲ್, ಯೋಗ, ಟೀಚಿಂಗ್, ಕೋಚಿಂಗ್, ಇನ್ಶೂರೆನ್ಸ್, ಲೋನ್ಸ್, ಫಂಡಿಂಗ್, ಇಂತಹದಕ್ಕೆ ಸಂಬಂಧಪಟ್ಟಂತ ವೃತ್ತಿಗಳಲ್ಲಿ ನಿಮ್ಮನ್ನ ತೊಡಗಿಸ್ತಕ್ಕಂಥದ್ದು ಜಾಸ್ತಿ. ನಿಮ್ಮ ಕಣ್ಣೀರನ್ನ ಯಾರೂ ನೋಡಿರುವುದಿಲ್ಲ. ಎಲ್ಲ ಇದ್ದರೂ ಒಂಟಿ ಅನ್ಸುತ್ತೆ, ಹೌದು ಅಲ್ವೋ ಹೇಳಿ. ಭರಣಿ ನಕ್ಷತ್ರದ ವ್ಯಕ್ತಿಗಳು ಏನೋ ಒಂಟಿ. ಭರಣಿ ನಕ್ಷತ್ರದ ಪುರುಷರಲ್ಲಿ ಸ್ವಲ್ಪ ಅಧೈರ್ಯ ಭಾವ ಜಾಸ್ತಿ. ಊರೆಲ್ಲ ಗೆಲ್ತೀರಿ, ನಿಮ್ ಸಂಗಾತಿ ವಿಚಾರದಲ್ಲಿ ನೀವು ಭರಣಿ ನಕ್ಷತ್ರದ ಪುರುಷರು ಗೆಲ್ಲಲು ಆಗುವುದಿಲ್ಲ, ಹೌದು ಅಲ್ವೋ ಹೇಳಿ. ಮಕ್ಕಳೇ, ಇದು ಒಂದು ನನ್ನ ಈ 25-30 ವರ್ಷಗಳ ಅನುಭವ, 16 ಲಕ್ಷ ಜಾತಕಗಳ ಪರಾಮರ್ಶೆ, ಆ ಓಡಾಟ, ಒಡನಾಟ, ಸುತ್ತಾಟ, ಅವುಗಳ ಆಧಾರದ ಮೇಲೆ ತಗೊಬಂದು ಹೇಳ್ತಿರೋದು. ಲಕ್ಷ್ಮೀ ಪುತ್ರರೇ, ಬಟ್ ನಿಮಗೆ ಎಷ್ಟು ದುಡ್ಡು ಬಂದರೂ ಭರಣಿ ನಕ್ಷತ್ರದವರಿಗೆ ಅಲ್ಲೊಂದು ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಮಕ್ಕಳಿಗೋಸ್ಕರ, ಜವಾಬ್ದಾರಿಗೋಸ್ಕರ ಖರ್ಚು ವೆಚ್ಚಗಳು ಯಾವಾಗಲೂ ಇದ್ದದ್ದೇ.
ಹೌದು ಅಲ್ವೋ ಹೇಳಿ. ನಿಜ ಹೇಳಬೇಕು ಅಂದ್ರೆ ದೇವರು ನಿಮಗೆ ಕೊಟ್ಟಿರೋ ಒಂದು ಆಶೀರ್ವಾದ ಏನಂದ್ರೆ, ಎಂಥದ್ದೇ ಆದ್ರೂ ಒಂದು ಅರ್ಧ ಗಂಟೆ ಕುತ್ಕೋತೀರಿ. ಬಟ್ ತಲೆ ಕೆಡ್ಸ್ಕೊಳ್ಲಿಕ್ಕೆ ಕುತ್ಕೋಬಿಟ್ರಿ ಅಂದ್ರೆ ನನಗೆ ಭಯ ಇರೋದೇನು ಗೊತ್ತಾ, ಭರಣಿ ನಕ್ಷತ್ರದವರಿಗೆ ಶುಗರ್ ಪ್ರಾಬ್ಲಮ್, BP ಪ್ರಾಬ್ಲಮ್, ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಮ ಒಂದು ಕಣ್ಣೀರು ಹಾಕೋಲ್ಲ, ನೀವು ತೋರಿಸ್ಕೊಳ್ಳಲ್ಲ, ನಿಮ್ ನೋವು ಹೇಳ್ಕೊಳ್ಳಲ್ಲ, ನಿಮ್ ಬಾಧೆ ಹೇಳ್ಕೊಳ್ಳಲ್ಲ, ಹಾಗೆಯೇ ಮುಚ್ಚಿಟ್ಕೊಂಡಿರ್ತೀರಲ್ವ, ಅದು ಒಳಗಡೆ ಬೆಂದು 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 ನಿಮ್ಮ DNA ಜೀನ್ಸ್ಗಳಿಗೆ ಹೊಡೆಯತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ಸ್ವಲ್ಪ ಅಗ್ನಿ ತತ್ವದ ಪ್ರಭಾವ, ಬಾಡಿ ತುಂಬಾ ಹೀಟ್ ಆಗ್ತಕ್ಕಂಥದ್ದಾಗುತ್ತೆ, ಹೀಟ್ ಆಗಿ ಕೋಲ್ಡ್ ಆಗ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಸ್ತ್ರೀಯರಿಗೆ ಸಣ್ಣದಾಗಿ ಒಂದು ಯೂರಿನರಿ ಇನ್ಫೆಕ್ಷನ್ಸ್ ಕೂಡ ಆಗತಕ್ಕಂಥದ್ದು, ಯೂಟ್ರಸ್ ಇನ್ಫೆಕ್ಷನ್ಸ್ ಕೂಡ ಆಗತಕ್ಕಂಥದ್ದಾಗುತ್ತೆ. ವಯಸ್ಸು 50 ಆಗಿದ್ರು ಕೂಡ ಇನ್ನು 25ರ ಹಾಗೆ ಅಂಗಸೌಷ್ಠವೂ ಕೂಡ ಭಗವಂತ ಕೊಟ್ಟಿರತಕ್ಕಂಥ ತಾಕತ್ತು ನಿಮ್ಮದು, ಬೈ ಬರ್ತ್ ಲೀಡರ್. ಇದಕ್ಕೆ ಜಾತಕಗಳನ್ನ ಪರಾಮರ್ಶೆ ಮಾಡಿಸ್ಕೊಳ್ಳಿ, ಸರಿಯಾದ ವೈದಿಕರ ಹತ್ರ. ಶಕ್ತಿ ಸಾಮರ್ಥ್ಯಗಳನ್ನ ಎಲ್ಲಿ ಬಿಡಬೇಕು ಅಲ್ಲಿ ಬಿಡಬೇಕು. ಇಲ್ಲ, ಆ ಶಕ್ತಿ ಒಳಗಡೆ ಏನಾಗುತ್ತೆ ಗೊತ್ತಾ, ಈ ಕುಕ್ಕರಲ್ಲಿ ಬೇಯ್ತಾ ಇರತಕ್ಕಂತ ಒಂದು ಇದು ಬ್ಲಾಸ್ಟ್ ಆಗ್ಬಿಡುತ್ತೆ, ಕುಗ್ಗೋಗ್ಬಿಡ್ತೀರಾ, ಬ್ರೇಕ್ ಡೌನ್ ಆಗ್ಬಿಡ್ತೀರಾ. ದೇರ್ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರೋದು, ಪೈಲ್ಸ್ ಸಮಸ್ಯೆ ಬರ್ತಕ್ಕಂಥದ್ದು, ತುಂಬಾ ಗುಂಡಗಾಗ್ಬಿಡೋದು. ಎಸ್, ಇವುಗಳ ಭಾವ ಉಂಟು. ನೀರು ತುಂಬಿಕೊಳ್ಳೋದು, ಸಣ್ಣ ಕರಳು, ದೊಡ್ಡ ಕರಳು, ಹೊಟ್ಟೆಲ್ ನೀರು ತುಂಬಿಕೊಂಡು ಕಿಡ್ನಿ ಸ್ಟೋನು, ಕಿಡ್ನಿ ಇನ್ಫೆಕ್ಷನ್ಸು, ಯೂಟ್ರಸ್ ಇನ್ಫೆಕ್ಷನ್ಸು, PCOD ಇನ್ಫೆಕ್ಷನ್ಸು, PCOS ಇನ್ಫೆಕ್ಷನ್ಸು, ಸಿಕ್ಕಾಬಟ್ಟೆ ಹೆಡ್ಡೇಕ್ ಆಗೋದು, ಕಣ್ಣು ಕನ್ನಡಕ ಬಂದ್ಬಿಡ್ತಕ್ಕಂಥದ್ದು, ಗ್ರೇ ಹೇರ್ಸ್ ಸ್ಟಾರ್ಟ್ ಆಗೋದು ಚಿಕ್ಕ ವಯಸ್ಸಿಗೆ. ಈ ಒಂದು ಭಾವಗಳು ಭರಣಿ ನಕ್ಷತ್ರವನ್ನ ಕಾಡ್ತಕ್ಕಂಥದ್ದಾಗುತ್ತೆ. ನೀವು ಸಂಘಟನಾ ಚಾತುರ್ಯರು ಅಂತ ಹೇಳಿದ್ನಲ್ಲ, ಸಮಥಿಂಗ್ ಬ್ಯಾಂಕಿಂಗ್ ಸೆಕ್ಟರ್, NGO ಸೆಕ್ಟರ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ನಿಮಗೆ ಸರಿಯಾದ ಮಾರ್ಗದರ್ಶಕ ಇದ್ದು ಬಿಟ್ರೆ ಅಮೇಝಿಂಗ್ ಮಕ್ಕಳೇ ನೀವು. ಬಟ್ ಯಾಕೋ ಅಲ್ಲಿ ನಿಮ್ಮ ಮನೆಯೇ ಹುಳಿ ಅಂತ ಹೇಳಿದ್ನಲ್ಲ, ಒಂದು ಅಪ್ಪನ ಕಡೆಯಿಂದ ಇಲ್ಲ ಅಮ್ಮನ ಕಡೆಯಿಂದ ತುಂಬಾ ಒಳ್ಳೆ ಅಮ್ಮ ಪಡಿತೀರಾ ನೀವು, ಅಮ್ಮನ ಸೌಭಾಗ್ಯ ಉಂಟು, ಒಳ್ಳೆ ಮಕ್ಕಳನ್ನ ಪಡಿತೀರಿ. ಬಟ್ ಮಕ್ಕಳು ಕೂಡ ನಿಮ್ ಪರವಾಗಿ ನಿಲ್ಲೋಲ್ಲ, ಅದು ಹೇಳ್ಬಿಟ್ಟಿರ್ತಾನೆ. ಅವರ ವಿಚಾರದಲ್ಲೂ ಅಲ್ಲೊಂದು ನೋವು ಆಗ್ತಕ್ಕಂಥದ್ದಾಗುತ್ತೆ. ತಂದೆಯ ವಿಚಾರದಲ್ಲೂ ಕೂಡ ಸ್ವಲ್ಪ ನೋವುಗಳಾಗ್ತಕ್ಕಂಥದ್ದಾಗುತ್ತೆ. ವಿದ್ಯೆ ಚೆನ್ನಾಗಿದೆ, ಬಟ್ ಅದು ಕೂಡ ಕಟ್. ನಾನು ನೋಡಿದಾಗೆ ಭರಣಿ ನಕ್ಷತ್ರದಲ್ಲಿ ಓದೋರು ಸ್ವಲ್ಪ ಎಲ್ಲೋ ಬೇಸಿಕ್ ಎಜುಕೇಶನ್, 7ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು, 11 PUC, ಈ ಸಂದರ್ಭದಲ್ಲಿ ಕೆಲವೊಂದು ಅಡ್ಡಿ ಆತಂಕಗಳನ್ನ, ವಿಘ್ನಗಳನ್ನ ಆಗಿರ್ತಕ್ಕಂಥದ್ದನ್ನ ನೋಡಿರುತ್ತೀರಿ, ಪಡೆದಿರುತ್ತೀರಿ. ಹೌದು ಅಲ್ವೋ ಹೇಳಿ. ಕಾಯ್ತಿರ್ತೇನೆ ಮಕ್ಕಳೇ, ಸರಿಯಾಗಿರೋ ಒಂದು ಗುರು ಹತ್ರ ತೋರಿಸಿ. ಯಾಕೋ ಹತ್ರ ನೀವು ಎಲ್ಲಿದ್ದರೂ ರಾಣಿಯೇ, ಭರಣಿಯಲ್ಲಿ ಹುಟ್ಟಿದ ಸ್ತ್ರೀ ಎಲ್ಲಿದ್ದರೂ ಜವಾಬ್ದಾರಿಯ. ನಿಮ್ಮನ್ನೇ ಕರೆದು ಕೊಡ್ತಾರೆ. ನೀವು ಅಂದ್ಕೋಬಹುದು ನೀವು ಯಾರಿಗೂ ಕಾಣಿಸ್ತಿಲ್ಲ ಅಂತ, ನೀವು ಎಲ್ಲರ ಕಣ್ಣಿಗೂ ಬೆಳ್ತಿರ್ತೀವಿ. ಸೆಂಟರ್ ಆಫ್ ಅಟ್ರಾಕ್ಷನ್ ನೀವು, ಸೆಂಟರ್ ಆಫ್ ಪವರ್ ಬ್ಯಾಂಕ್ ನೀವು. ನಿಮಗೆ ಸರಿಯಾಗಿ ನಿಮ್ಮ ಬಗ್ಗೆ ಪರಿಚಯವಿಲ್ಲ, ನೀವು ಯಾರು ಅನ್ನೋದು ಪರಿಚಯ ಇಲ್ಲ. ಅದಕ್ಕೆ ಪರಿಚಯ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ನಾನು ಯಾವ್ದ್ರಲ್ಲಿ ಹೋದ್ರೆ ಒಳ್ಳೆಯದು. ಸ್ವಂತ ಬಿಸ್ನೆಸ್ ನಿಮ್ಗೆ ಬರೋಲ್ಲ, ಮಾಡಬೇಡಿ. ಒಂದು ಬಿಸ್ನೆಸ್ ಮಾಡೋನ್ಗೆ ಮೋಸ ಮಾಡಬೇಕು, ಸುಳ್ಳು ಹೇಳ್ಬೇಕು, ನಯ ವಿನಯ ನಾಜುಕು ಏನೋ ಒಂದು ಹೇಳ್ತಿರ್ತಾರಲ್ವ ಇಂಗ್ಲಿಷಲ್ಲಿ, ಪುಟ್ಟಿಂಗ್ ಮಟರ್ ಏನೋ ಒಂದು ಇಂಥ ಒಂದು ಬಕೆಟ್ ಹಿಡಿಯೋ ಕೆಲಸ ಎಲ್ಲ ನಿಮ್ಮ ಜೀವನದಲ್ಲಿ ನೀವು ಮಾಡೋಲ್ಲ. ನನ್ನ ಕೆಲಸ ನಾನು ಮಾಡಿದ್ದೀನಿ ಸರ್, ಇಲ್ಲ ಬಿಡಿ ಸರ್ ದೇವರಿದ್ದಾಗ ಆಗ್ಲಿ ಅಂತ ಎದ್ದೋಗೋ ಅಂತ ಭಾವ ನಿಮ್ಮದು ಭರಣಿ ನಕ್ಷತ್ರ. ವಾಕ್ ಶುದ್ಧಿಯೇ, ಬಟ್ ಕೋಪ ಬಂತು ಶಿವ ನಿಮ್ಮ ಬಾಯಲ್ಲಿ ಬರೋ ಮಾತು ಓ ಹೋ ದಡ 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 ದಡ. ಶತ್ರುಗಳು ಜಾಸ್ತಿ, ನಿಮ್ಮ ಮೇಲೆ ಸಿಕ್ಕಾಬಟ್ಟೆ ಕಣ್ಣಿರುತ್ತೆ. ಆಮೇಲೆ ಎಲ್ರಿಗೂ ಮುಂದ್ಗಡೆ ಮಾತ್ರ ಕಣ್ಣಿರುತ್ತೆ ಅಂದ್ರೆ ನಿಮ್ಗೆ ಹಿಂದ್ಗಡೆಯೂ ಕಣ್ಣೀರಿರುತ್ತದೆ. ಎಲ್ಲ ಗೊತ್ತು, ಏನೂ ಗೊತ್ತಿಲ್ದಿರೋ ತರ ಇರ್ತೀರಿ ನೀವು ಸೂಕ್ಷ್ಮವಾಗಿ.
ಕಟ್ಟ ಕಡೆ ಮಾತು ತುಂಬಾ ಇದೆ. ಈ ತರದ ನಕ್ಷತ್ರಗಳ ಭಾವ ಬಂದಾಗ ತುಂಬಾ ತಿಳಿಸ್ತಿರ್ತೇನೆ. ಪುಟ ಭರಣಿ ನಕ್ಷತ್ರದವ್ರೆ, ಎಷ್ಟು ಜನ ಕಣ್ಣು ನೋಡಿದ್ರು, ಎಷ್ಟು ಜನ ಶತ್ರುಗಳಾದ್ರು ಸ್ವಲ್ಪ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕ್ತೀರಿ ಅಂತ ನಾನು ಕಾಯ್ತಿರ್ತೇನೆ. ಎಷ್ಟು ಬಾರಿ ಎಲ್ಲ ಬಿಟ್ಟು ಹೊರಟೋಗ್ಬಿಡೋಣ ಗುರುಗಳ, ನಮ್ಗೇನು ಬೇಡ, ಯಾರೂ ಬೇಡ, ಎಲ್ಲಾದ್ರೂ ಒಂದು ಏನು ಜೀವನವೋ ಯಾವುದೋ ಇನ್ಯಾರಿಗೋಸ್ಕರ ಬದುಕೋದು, ಈ ರೀತಿಯ ಭಾವ ಹೌದು ಅಲ್ವೋ ಹೇಳಿ. ಎಲ್ಲ ಇದ್ದಾಗಿರುತ್ತೆ. ಒಂಥರ ನಿಮಗೇ ಗೊತ್ತಿಲ್ಲದೆಯೇ ಒಂದು ಸನ್ಯಾಸ ಭಾವದಿಂದ ಇರತಕ್ಕಂಥದ್ದು ಆಗುತ್ತದೆ. ಕಾಯ್ತಿರ್ತಾನೆ ನಿಮ್ಮ ಕಮೆಂಟ್ಸ್. ನಿಮ್ಮ ಸ್ನೇಹಿತರು, ಆತ್ಮೀಯರು, ನಿಮ್ಮ ಸುತ್ತಮುತ್ತ ಇರೋ ಎಷ್ಟೋ ಜನ ಇರ್ತಾರೆ. ಅವ್ರಿಗೆ ಶೇರ್ ಮಾಡ್ತೀರಿ ಅಂತ ನಾನು ಅನ್ಕೋತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕನಸುಗಳು, ಅದರ ಬಗ್ಗೆ ಮಾತಾಡೋಕ್ಕೂ ಮೊದಲು ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಅಂತ ಹೇಳ್ತಾ, ಕನಸುಗಳು ನಿಮ್ಮನ್ನು ನಡೆಸುತ್ತವೆ. ಇಟ್ಸ್ ಎ ಡ್ರೀಮ್ ಥೆರಪಿ ಕೂಡ ಇದೆ. ಡ್ರೀಮ್ ಸೈಕಾಲಜಿಸ್ಟ್ಗಳು ಕೂಡ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಪ್ಯಾರಾಸೈಕಾಲಜಿ ಹೇಗಿದೆಯೋ ಡ್ರೀಮ್ ಸೈಕಾಲಜಿಗಳು ಕೂಡ ನಮ್ಮ ಬದುಕಿನಲ್ಲಿ ಆಗತಕ್ಕಂಥದ್ದನ್ನ, ಬರತಕ್ಕಂಥದ್ದನ್ನ, ನಡೆಯತಕ್ಕಂಥದ್ದನ್ನ ಒಂದು ಸಣ್ಣ ಮಾರ್ಗದರ್ಶನವಾಗಿ, ಏನೋ ಒಂದು ಆಪತ್ತು ಬರುತ್ತೆ, ಜಾಗ್ರತೆ, ಏನೋ ಒಂದು ಒಳ್ಳೇದು ಬರುತ್ತೆ, ತೋರಿಸ್ಕೊಡುತ್ತೆ ಮಕ್ಕಳೇ. ಪ್ರತಿಯೊಂದು ಲಕ್ಷಣಗಳು ಮಾತನಾಡುತ್ತವೆ, ನಾವು ಕೇಳಲ್ಲ. ನಾವು ಇದೆಲ್ಲ ಕಾಗಕ್ಕ ಹೋಗ್ಬೇಕ, ಬಿಡಿ ಆಯ್ತು, ನಿಮಗೆ ಬೇಕು ಅಂದಾಗ ಬನ್ನಿ. ನೋಡಿ ಎಷ್ಟು ದಪ್ಪ ಬುಕ್ ಇದೆ, ಈ ಥರದ್ 100 ಇದೆ. ಯಾರೋ ಬರ್ದಿರೋದಿಲ್ಲ, ಮಹಾ ಪಂಡಿತರು. ನಾನಲ್ಲ, ಅವ್ರು ಬರ್ದಿರೋದನ್ನ ತಗೊಬಂದು ನಿಮಗೆ ಈ ಒಂದು ವಿಶೇಷವಾಗಿ ಈ ವಿಚಾರಧಾರೆಗಳನ್ನ ತಿಳಿಸ್ಕೊಡ್ತಿರ್ತಕ್ಕಂಥದ್ದು ಮಾಡಿಕೊಡ್ತಿದ್ದೇನೆ. ಆಯ್ತು, ರೈಟ್. ಕನಸಿನಲ್ಲಿ ಅಕಸ್ಮಾತ್ ರೇಸು, ಕುದುರೆ ರೇಸ್ ಹೋಗಿದ್ದೀರಿ. ಕನಸಲ್ಲಿ ಕುದುರೆಗಳ ಮೇಲೆ ಬಾಜಿ ಕಟ್ತಿದ್ದೀರಿ. ಗೆದ್ದೆ ಗೆಲ್ಲುತ್ತೆ ಕಣೋ ಈ ಕುದುರೆ ಅಂತ ಯಾರು ಹೇಳ್ತಿದ್ದೀರೇ ಇಲ್ಲ, ನಿಮ್ಮ ಮನಸ್ಸಿನ ಅಭಿಪ್ರಾಯ. ಅದನ್ನ ನೋಡಿ ನೀವು ಪ್ರಚೋದನೆ ಆಗ್ಬಿಟ್ಟು ಕನಸಿನಲ್ಲಿ ಕಟ್ತಿದ್ದೀರಿ. 100% ಹೇಳ್ತೇನೆ, ಯಾವುದೋ ಒಂದು ನಷ್ಟಕ್ಕೆ ಈಡಾಗತಕ್ಕಂಥದ್ದಂದ್ರೆ ವಿಚ್ ಇಸ್ ಗೋಯಿಂಗ್ ಟು ಪ್ರೊವೋಕ್ ಯು. ಯಾರೋ ಬರ್ತಾರೆ ನಿಮ್ಮನ್ನ, ಎಲ್ಲೋ ಕರ್ಕೊಂಡೋಗಿ ತಳ್ತಾರೆ. ಕೋತಿ ಚೆನ್ನಾಗಿ ಬೆಣ್ಣೆ ತಿನ್ಬಿಟ್ಟು ಮೇಕೆ ಮೂತಿಗೆ ಒರೆಸುತ್ತಂತೆ. ಎಸ್, ಅಂಥದೊಂದು ಛಾಯೆ ಆಗುತ್ತದೆ. ಜಾಗ್ರತೆ, ವೆರಿ ಕೇರ್ಫುಲ್. ಕನಸಿನಲ್ಲಿ ಕುದುರೆ ರೇಸ್ ಮೇಲೆ ಬಾಜಿ ಕಟ್ತಿದ್ದೀವಿ ಅಂದ್ರೆ ಖಂಡಿತ ನಿಮಗೆ ಗೊತ್ತಿಲ್ಲದೆ ಹೊಸ ಯಾವುದೋ ಒಂದು ತಲೆನೋವುಗಳಿಗೆ ನೀವಾಗಿ ಹೋಗಿ ಸಿಕ್ಕಾಕೊಳ್ತೀರಿ. ಇತ್ತೀಚೆಗೆ ಒಬ್ರು ಒಂದು ದೊಡ್ಡ ಫ್ಯಾಕ್ಟ್ರಿ ಕಟ್ಟಿಬಿಟ್ಟಿದ್ದಾರೆ, ತುಂಬಾ ದುಡ್ಡು ಸುರಿದಿದ್ದಾರೆ. ಒಂದು 6 ಜನ ಸ್ನೇಹಿತರುಗಳು ಸೇರ್ಕೊಂಡು ಅಲ್ಲೊಂದು ಅನಾಹುತ ಆಗಿದೆ. ಯಾರೋ ಹೇಳಿದ್ದಾರೆ, ಸರಿ ನನ್ನ ಜೊತೆ ಮಾತುಕತೆ ಹಿಂಗ ಆಗ್ತಿದೆ ಅಂತ. ಇದು ಮೊದಲೇ ಲಕ್ಷಣ ತೋರಿಸಿರ್ಬೇಕಿತ್ತಲ್ವಾ? ಈ ತರದ್ದಾಗಿರ್ಬೇಕು ಕೆಲವೊಂದು ಲಕ್ಷಣಗಳು ಅಂದ್ರೆ ಆಗೊಬ್ರು ಹೇಳ್ತಾರೆ, ಹಿಂಗಾಗಿತ್ತು ಗುರುಗಳೇ.
ತೋರಿಸ್ತು ಅಲ್ಲ, ಯಾಕೆ ಮಾಡ್ಲಿಕ್ಕೆ ಹೋದ್ರಿ? ನೋಡಿ, ಬಂದ ಧೈರ್ಯವೋ ಇಲ್ಲ ಗ್ರಹಗಳ ಒಂದು ದುರ್ದಶೆಯೋ ನಮ್ಮನ್ನ ಹಿಡ್ಕೊಳ್ಳುತ್ತೆ, ಪ್ರಚೋದನೆ. ಬಾರೋ ಫ್ಯಾಕ್ಟ್ರಿ ಮಾಡ್ಬಿಡೋಣ, ಒಳ್ಳೆ ಲೋನ್ ಮಾಡಿದ್ದಾರೆ, ಒಳ್ಳೆ ಫಂಡಿಂಗ್ ಎಲ್ಲ ತಂದಿದ್ದಾರೆ, ಪ್ರೈವೇಟ್ ಫಂಡಿಂಗ್ ಎಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಬಂದ್ಬಿಟ್ಟಿದೆ, ಬಂದು ಹಾಕಿ ಮಾಡಿ ಅಲ್ಲೊಂದು ಎಳೆದಾಟ, ಸಿಕ್ಕಾಕೋಬಿಟ್ಟಿದ್ದಾರೆ ಗಂಟ್ಲೆ. ಅದೇ ಇದಕ್ಕೆ 10 ಪಟ್ಟು ನೀವು ಸಿಕ್ಕಾಕೋಬಿಡ್ತೀರಿ, ನಿಲ್ಲಿಸ್ಬಿಡಿ. ಆಲ್ರೆಡಿ ಈ ಥರದೊಂದು ಅನಾಹುತ ಆಗಿದೆ, ಮೆಷಿನ್ ಬ್ರೇಕ್ ಡೌನ್ ಆಗಿದೆ, ಫೈರ್ ಆಗಿದೆ, ನಿಮ್ಮ ಕುಟುಂಬದಲ್ಲಿ ಒಂದು ಸಾವಾಗಿದೆ, ದುರಂತ ಒಂದು ನಡೆದಿದೆ ಫ್ಯಾಕ್ಟ್ರಿನಲ್ಲಿ ಅಂದ್ರೆ ಅಷ್ಟು ನಡೆದಿದೆ ಗುರುಗಳೇ ಅಂತ ನಿಲ್ಲಿಸ್ಬಿಡಿ ಅಂತ. ಗುರುಗಳೇ ಹೆಚ್ಚು ಕಡಿಮೆ ಒಂದು 36 ಕೋಟಿ 36 ಕೋಟಿ ಬೇಕಾ ಇಲ್ಲ ಇನ್ನೂ ಕಳ್ಕೊಳ್ಳೋದು ಬೇಕಾ? ನಿಲ್ಸಿದ್ದಾರೆ, ಆನಂದವಾಗಿದ್ದಾರೆ, ಅದನ್ನ ಬೇರೆಯವ್ರಿಗೆ ಲೀಸ್ ಕೊಟ್ಬಿಡಿ ಆ ಫ್ಯಾಕ್ಟ್ರಿಯನ್ನ ಅಂತ. ಆ ವ್ಯವಹಾರ ಬೇಡ, ಮಾಡೋಕ್ ಮೊದಲು ನೀವು ಕೇಳ್ಬೇಕಿತ್ತು ನಮಗಿದೆಯಾ ಇಲ್ವಾ. ನಾವು ಹೇಳಿದ್ರು ಕರ್ಮ ಹೋಗಿ ಕರ್ಕೊಂಡು ಹೋಗಿ ಸೇರಿಸುತ್ತೆ ಮಕ್ಕಳೇ. ಮೊನ್ನೆ ಕೂಡ ಒಬ್ರು ಉದ್ಯಮಿ ಏನೋ ಆಗೋಯ್ತು ಗುರುಗಳೇ, ಒದ್ದಾಡ್ತಿದ್ದೀವಿ ಗುರುಗಳೇ, ಸಂಕಟ ಪಡ್ತಿದ್ದೀವಿ ಗುರುಗಳೇ, ಬಿಸಿ ತುಪ್ಪ ಕಕ್ಕೋ ಆಗಿಲ್ಲ, ಯಾರ್ದೋ ಮಾತಿಗೆ ಪ್ರಚೋದನೆಗೆ ಹೋಗ್ಬಿಟ್ಟು ಒಂದು 5 ಲಕ್ಷದ ಇನ್ವೆಸ್ಟ್ಮೆಂಟ್ಗೆ ಹೆಚ್ಚು ಕಡಿಮೆ ಒಂದು 25 ಲಕ್ಷ ಹಾಕ್ಬಿಟ್ಟಿದ್ದಾರೆ. ಅವ್ರು ಅಂದ್ಕೊಳ್ಳೋದು ಏನೇನೂ ಆಗ್ತಿಲ್ಲ, ಇಡೀ ಕುಟುಂಬ ಕಂಸಿ ಕೂತು ಬಿಟ್ಟಿದೆ ಒಂಥರ ಭಯದಲ್ಲಿ, ಆತಂಕದಲ್ಲಿ. ಇದೆಲ್ಲಗಾಗುತ್ತೋ, ಇದು ಹೆಂಗಾಗುತ್ತೋ, ಇದೇನಾಗುತ್ತೋ, ಯಾವ ತರ ಆಗುತ್ತೋ ಅನ್ನತಕ್ಕಂಥ. ಮಾಡೋ ಮೊದಲೇ ಹೇಳಿದ್ದಾನೆ, ಸಿಕ್ಕಾಕೋತೀರಿ, ನಿಮ್ ಲಿಮಿಟ್, ನನ್ನ ಲಿಮಿಟ್ ಇಷ್ಟಪ್ಪ, ಇದಕ್ ಮೇಲೆ ಮಾಡೋಲ್ಲ, ಇದಕ್ ಮೇಲೆ ಬೇಕಿಲ್ಲ, ನನ್ನ ಶಕ್ತಿ 2 ಇಡ್ಲಿ ಅಷ್ಟೇ. ಯಾರೋ ಇಟ್ರು, ತಿನ್ನೋ ಇನ್ನೊಂದು ಇಡ್ಲಿ ತಿಂದಿರೋದೆಲ್ಲ ವಾಂತಿ ಆಗ್ಬಿಡುತ್ತೆ, ಇಲ್ಲ ಅಜೀರ್ಣ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ ಮಕ್ಕಳೇ. ನಾವು ಈ ತರದ್ದು ಕೇಳಲ್ಲ. ಅದಕ್ಕೆ ಹೇಳುದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ. ಕರ್ಮಗಳಲ್ಲಿ 7-8 ರೀತಿಯ ಕರ್ಮಗಳಿದ್ದಾವೆ. ಪಕ್ಕದಲ್ಲಿ ಇರುವವನ ಕರ್ಮ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ, ಸಂಗಾತಿಯ ಕರ್ಮ ನಮ್ಮನ್ನ ಎಬ್ಬರಿಸುತ್ತೆ ಇಲ್ಲ ಬೀಳಿಸುತ್ತೆ, ಇಲ್ಲ ದೊಡ್ಡವ್ರು ಮಾಡಿರೋ ಕರ್ಮ ನಮ್ಮನ್ನ ಹಿಡ್ಕೊಳ್ಳುತ್ತೆ, ಅವ್ರು ಮಾಡಿರೋ ಪುಣ್ಯ ನಮ್ಮನ್ನ ಹಿಡ್ಕೊಳ್ಳುತ್ತೆ. ಸೊ ಇಟ್ಸ್ ಆಲ್ ಕನೆಕ್ಟೆಡ್. ಇಲ್ಲ ನಮಗುಟ್ಟೋ ಮಗು ನಷ್ಟ ಜಾತಕದಲ್ಲಿ ಇರ್ತಾನೆ, ಎಲ್ಲ ಏಟೆ. ಒಂದು ಮಗು ಜಾತಕ ಮೊನ್ನೆ ತಂದೆಗೆ, ಈ ಮಗು ಹುಟ್ಟಿದ ಮೇಲೆ ಮನೆಗಳು, ಗಾಡಿಗಳು, ಜಾಗಗಳು ಎಲ್ಲ ಮಾರ್ಕೊಂಡಿರ್ತೀರಿ ಅಂತ, ಒಂದು 10-15 ಕೋಟಿದು ಜಾಗ, ಬಿಸ್ನೆಸ್ ನಷ್ಟ ಎಲ್ಲ ಆಗ್ಬಿಟ್ಟಿದೆ. ಏನ್ ಹೇಳ್ತೀರಿ? ಮಗು ಜಾತಕದಲ್ಲಿದೆ, ತಂದೆ ಚೆನ್ನಾಗೇ ಇದ್ರು, ಆ ಮಗು ಅನುಭವಿಸೋ ಆಗಿಲ್ಲ ಆ ಸ್ಟ್ಯಾಂಡರ್ಡು, ಸ್ಟೇಟಸ್ಸು, ಇನ್ನೊಂದು ಸುಮಾರು ಒಂದು ಕಡಿಮೆ ಅಂದ್ರೆ ಒಂದು 4-5 ಮನೆಗಳು ಮಾರ್ಕೊಬಿಟ್ಟಿದೆ, ದೊಡ್ಡ ಜಾಗ, ಜಮೀನು ಎಲ್ಲ ಮಾರ್ಕೊಳ್ಳೋ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ಯಾವುದೋ ಒಂದು ವ್ಯವಹಾರ ಪ್ರಚೋದನೆ, ಇನ್ನೊಂದು ಅಂತಕ್ಕಂಥದ್ದು ಮಕ್ಕಳೇ ನಮ್ಮನ್ನ ಹೇಳ್ಕೊಂಡು ಹೋಗಿ ನಿಲ್ಸುತ್ತೆ. ಸೊ ಇದೆಲ್ಲ ಶಕುನಗಳ ಮೂಲಕ, ಸ್ವಪ್ನಗಳ ಮೂಲಕ ಈ ತರದ್ ನಮಗೆ ತೋರಿಸ್ಕೊಡ್ತಿರುತ್ತೆ. ಸೊ ಕನಸಿನಲ್ಲಿ ರೇಸು, ಆ ಕುದುರೆ ರೇಸ್ನಲ್ಲಿ ಹೋಗಿ ಬಾಜಿ ಕಟ್ತಿದ್ದೀರಿ ಅಂದ್ರೆ ಯಾವುದೋ ಒಂದು ಹೊಸ ತಪ್ಪುಗಳಿಗೋ, ಹೊಸ ಇನ್ವೆಸ್ಟ್ಮೆಂಟ್ಗೋ, ಹೊಸ ರಿಸ್ಕ್ಗೋ, ಹೊಸ ವ್ಯಕ್ತಿಯ ಪರಿಚಯ, ಅವನು ಏನೋ ಒಂದು ಮಾಡಿಸ್ಲಿಕ್ಕೆ ಹೋಗ್ತಿರ್ತಾನೆ. ವೆರಿ 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 ಕೇರ್ಫುಲ್ ಮಾಡಿ. ಇನ್ನು ವಿಶೇಷವಾಗಿ ಅದರಲ್ಲೂ ಜೂಜಿನಲ್ಲಿ, ನೀವು ರೇಸಿನಲ್ಲಿ ನೀವು ದುಡ್ಡು ಕಟ್ಟಿದ್ದೀರಿ ಅಂದ್ರೆ ಗ್ಯಾರಂಟಿ ಹೊಸ ಕಾರ್ಯ ನಷ್ಟವೇ, ಹೊಸ ಬಿಸ್ನೆಸ್ ನಷ್ಟವೇ, ಹೊಸ ಪ್ರಯತ್ನ ನಷ್ಟವೇ, ಇಲ್ಲ ಮಾಡ್ತಿರೋ ಉದ್ಯೋಗದಲ್ಲೇ ಕೆಲಸ ಕಳ್ಕೊಳ್ಳುವಂತ ಒಂದು ಪ್ರಸಂಗ ಆಗೋದು, ಇವುಗಳೆಲ್ಲ ಕಾಣಿಸ್ತಕ್ಕಂಥದ್ದಾಗುತ್ತೆ. ಇನ್ನು ರೇಸಿನಲ್ಲಿ ಏನಾದರೂ ದುಡ್ಡು ಗೆದ್ದಿದ್ದೀರಿ ಅನ್ನತಕ್ಕಂಥದ್ದು ಕುಣಿತಿದ್ದೀರಿ, ಕನಸು ಬಿದ್ದಿದೆ, 100% ಹೇಳ್ತಾನೆ ನೀವು ಯಾವುದೋ ಒಂದು ದೊಡ್ಡ ದುಡ್ಡನ್ನ ಕಳ್ಕೊತೀರಿ, ಇಲ್ಲ ಮರ್ಯಾದೆ ಕಳ್ಕೊತೀರಿ, ಇಲ್ಲ ಹೆಸರು ಕಳ್ಕೊತೀರಿ, ಇಲ್ಲ ಗೌರವ ಕಳ್ಕೊತೀರಿ. ನೋಡಿ, ನಾವು ಮಾಡಿರುವ ಪ್ರಾರಬ್ಧ, ಅದಕ್ಕೆ ಹೇಳುದು ಮಕ್ಕಳೇ, ನಿತ್ಯ ಯಾಕೆ ವೈದಿಕ ಮಾಡಿ ಅಂತ ಹೇಳ್ತೀವಿ ಅಂದ್ರೆ ನಮಗ್ ಗೊತ್ತಿಲ್ಲದೆ ಈ ತರದ್ದು ಪ್ರಾರಬ್ಧ ಕರ್ಮಗಳು, ಗ್ರಾಚಾರ ಏನೋ ಒಂದು ಬಂದು ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡಿ ತಗಲಾಕ್ಸ್ಬಿಡುತ್ತೆ, ಪ್ರೊವೋಕ್ ಮಾಡಿಸ್ಬಿಡುತ್ತೆ. ಮೊದಲೇ ಅದು ಗೊತ್ತಾಗ್ಬೇಕು ಅಂದ್ರೆ ವೈದಿಕ ಮಾಡ್ಬೇಕು. ವೈದಿಕ ಅಂದ್ರೆ ಏನು? ದಾನ, ಧರ್ಮ, ನಿತ್ಯಾನುಷ್ಠಾನ ಕರ್ಮ. ಬೆಳಿಗ್ಗೆ ಎದ್ದಿದ್ದೆ ಒಂದು ಸಣ್ಣ ಸ್ನಾನ, ಧೂಪ, ದೀಪ, ದೇವರ ಮುಂದೆ ಪ್ರಾರ್ಥನೆ, ಆ ಅಗೋಚರ ಶಕ್ತಿ, ಅಯ್ಯ
ನನಗೆ ಇವತ್ತು ಯಾರ ಜೊತೆ ಕರ್ಕೊಂಡು ಹೋಗ್ತೀಯೋ ಗೊತ್ತಿಲ್ಲ, ಎಂಥವ್ನು ಬರ್ತಾನೋ ಗೊತ್ತಿಲ್ಲ, ಅವನು ಒಳ್ಳೆಯವನ ಕೆಟ್ಟವನ ನಿರ್ಧರಿಸೋದು ನೀನು. ಆದ್ರೆ ನನಗೆ ದೊಡ್ಡ ಆಪತ್ತು, ನಮ್ಮನ್ನ ನಂಬ್ಕೊಂಡು ಒಂದು ಕುಟುಂಬ ಇದೆ ಮಕ್ಕಳೇ, ನಮ್ಮನ್ನ ನಂಬ್ಕೊಂಡು ಒಂದು ಸಂಸ್ಥೆ ಇದೆ ಮಕ್ಕಳೇ, ನಮ್ಮನ್ನ ನಂಬ್ಕೊಂಡು ಒಂದು ಪರಿವಾರ ಇದೆ ಮಕ್ಕಳೇ, ಬಿರುಗಾಳಿ ಆಗ್ಬಿಡುತ್ತೆ. ಸೊ ಈ ಪ್ರಾರ್ಥನೆ ಏನಾಗುತ್ತೆ ಗೊತ್ತಾ, ಕೊಡ್ಲಿಲ್ಲಿ ಹೋಗೋದು ಉಗುರಲ್ಲಿ ಹೋಗ್ಬಿಡುತ್ತೆ, ಕೊಡಲಿಯಲ್ಲಿ ಹೋಗಿದ್ದು ಉಗುರಲ್ಲಿ ಹೋಗುತ್ತೆ. 100% ಬಂದಿದ್ದಾರೆ. ಮೊನ್ನೆ ಕೂಡ ಇಬ್ಬರು ದಂಪತಿಗಳು, ದಿಕ್ಕಾಪಾಲಾದಂತ ಕುಟುಂಬ, ಒಂದು ಬಹುದೊಡ್ಡ ಮುತ್ತೂಟ್ ಚಿನ್ನದ ಅಂಗಡಿನಲ್ಲಿ 9 ಲಕ್ಷಕ್ಕೆ ಬಂಗಾರ ಇಟ್ಟಿದ್ದಾರೆ. ಎಷ್ಟು? ಅರ್ಧ kg. ಬಡ್ಡಿ ಗಿಡ್ಡಿ ಕಟ್ಟಕ್ಕಾಗ್ಲಿಲ್ಲ, ಅದು ಇದು ಪೆನಾಲ್ಟಿ ಸೇರಿ 13.5 ಲಕ್ಷ. ಇವ್ರು ಹೇಳಿದ್ದಾರೆ ಆಕ್ಷನ್ ಆಗ್ತಿದ್ದೀರಲ್ವ, ಹಾಕ್ಬಿಟ್ಟು ಮಿಕ್ಕಿದ ದುಡ್ಡು ನಮಗ್ ಕೊಡಿ ಅಂತ. ಅವ್ರು ಈ ಗೋಟಾಲ ಮಾಡಿ ತಿಂದಾಕ್ಬಿಟ್ಟಿದ್ದಾರೆ. ಇವತ್ತು ನನಗೂ ಕೂಡ ಒಂದು ಬಹುದೊಡ್ಡ 50 ಬ್ರಾಂಚ್ ಓಪನ್ ಮಾಡಿರೋ ಚಿಕ್ಕ ಕಂಪನಿ ನಾನು ನೋಡಿದ್ದೇನೆ. ನಮ್ ಗುರುಗಳಿಗೆ 78 ಲಕ್ಷ ಕೊಡಬೇಕು, 50 ಬ್ರಾಂಚ್ಗಳು ಆಕ್ಷನ್ಗೆ ಕೊಟ್ಟಿಲ್ಲ. ಯಾಕ್ರಿ ಅಂತ ಹೇಳಿದ್ರೆ ಏನೇನೋ ಸುಳ್ಳಾನುಪಂಕ. ಈಗ ನೋಡಿದ್ರೆ 3 ತಿಂಗಳು ಡಿಲೇ ಮಾಡ್ಬಿಟ್ಟು 3 ತಿಂಗಳದ್ದು ಪೆನಾಲ್ಟಿ ಏನೇನೋ ಸೇರಿ 78 ಲಕ್ಷದಲ್ಲಿ 70 ಲಕ್ಷ ಚಿಲ್ಲರೆ ಅವ್ರ ಅಕೌಂಟ್ಗೆ ಹಾಕೊಂಡಿದ್ದಾರೆ. ಏನ್ ಗುರುಗಳೇ ಇದು, ಇವನು ಫ್ರಾಡು. 50 ಬ್ರಾಂಚ್ ಅಂತ ಪೇಪರು ಟಿವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾನೆ, ಏನ್ ಮಾಡಿದ್ರು ಕೇಳಲ್ಲ ಅಂತಾರೆ. ನಾನು ಮಾತಾಡಿದೆ, ಏನ್ರಿ ಇದು, ನೀವೇ ಚೀಟಿ ಕೊಟ್ಟಿಲ್ವಲ್ಲ, 78 ಲಕ್ಷ ಇಟ್ಕೊಂಡು 12.5 ಲಕ್ಷ ಚೀಟಿ ಕೊಟ್ಟಿಲ್ಲ ನೀವು. ಸರ್ ಇದೆಲ್ಲ ಸೇರಿ ಕ್ಲಬ್ ಮಾಡಿದ್ವಿ, ನಿಮ್ಮನ್ನ ಮಾಡ್ಕೊ ಅಂದ್ರ. ಯಾರು ಅವ್ರು ಇದ್ದಿದ್ದು? ಕರ್ಕೊ ಬನ್ನಿ. ಈ ಚೀಟಿ ಕೊಡುವಾಗ ಯಾರೇ ಇದ್ದಿದ್ದು ಕರ್ಕೊ ಬನ್ನಿ ಅಂದ್ರೆ ಮಾತಿಲ್ಲ. 1.5-2 ತಿಂಗಳು ಮಾತುಕತೆನೆಲ್ಲ ಕಳೆದು ಬಿಟ್ಟು ಈಗ ಲೆಟರ್ ಕಳಿಸ್ತಾರೆ, ದೀಸ್ ಆರ್ ದಿ ಡಿಡಕ್ಷನ್ಸ್ ಯು ನೀಡ್ ಟು ಪೇ ಅನ್ನೋ ತರ. ಎಂತ ಫ್ರಾಡ್ಗಳು ಇದೇ ಮಾಡ್ತಿರೋದು ಮಕ್ಕಳೇ. ಮುತ್ತೂಟು ಅದೇ ಮಾಡ್ಬಿಟ್ಟಿದೆ. ಅವ್ರಿಗೆ ಅರ್ಧ kg ಬಂಗಾರ ಇವತ್ತು ಕಡಿಮೆ ಅಂದ್ರು 50 ಲಕ್ಷ. 13.5 ಲಕ್ಷ ಎಲ್ಲಿ 50 ಲಕ್ಷ ಅಡಪ್ ಮಾಡಿ ಆಕ್ಷನ್ ಮಾಡಿ ಹಂಚ್ಕೊಬಿಟ್ಟಿದ್ದಾರೆ. ಎಲ್ಲಾ ಚದರ. ಓ ದೇವರೇ, ನೋಡಿ ಹೀಗೆಲ್ಲ ನಡೆಯುತ್ತೆ ಪ್ರಕೃತಿಯ ಈ ಒಂದು ಮೋಸ. ಎನ್ನೊಳಗೆ ಮಾಯೆಯೋ ಮಾಯೆಯೊಳಗೆ ನಾನು ಉಮ್ಮ ರಾಮಚಂದ್ರಸಿ. ಇದು ನೀವು ಮಾಡ್ಕೊಳ್ಳೋ ಒಂದು ವೈದಿಕ, ಅವ್ರಿಗೆ ಕೆಲವೊಂದು ಮಾಡಿಸ್ದೆ, ಅದಕ್ಕೆಲ್ಲ ಕೆಲವೊಂದು ಸ್ಟೇ ಆರ್ಡರ್ ಬಂದ್ಬಿಟ್ಟಿದೆ. ಮನೆಯ ಆಕ್ಷನ್, ಬ್ಯಾಂಕ್ ಅವನು ಮೋಸ ಮಾಡಿಬಿಟ್ಟಿದ್ದಾನೆ. ಹೇಳ್ದೆ ಕೇಳದೆ ಅವ್ರು ತಗೊಂಡಿರೋದು 10 ಲಕ್ಷ ಸಾಲ, 50 ಲಕ್ಷದ ಮನೇನ ಬರೀ 15 ಲಕ್ಷಕ್ಕೆ ಆಕ್ಷನ್ ಮಾಡಿಬಿಟ್ಟಿದ್ದೀನಿ ಹಾಗೆ ಹೀಗೆ ಅಂತ. ನಿಮ್ದು ಪೆನಾಲ್ಟಿ ಎಲ್ಲ ಸೇರಿ 15-18 ಲಕ್ಷ ಅಲ್ಲಿಗೆ ಚುಕ್ತ ಆಗ್ಬಿಟ್ಟಿದೆ. ಈ ಚೀಟಿ ಕಂಪ್ನಿನೂ ಅದೇ ಕೆಲಸ. ಈ ದೊಡ್ಡ ಫ್ರಾಡು ಈ ಕಂಪನಿಗಳು ಮಾಡುತ್ತಿರುವುದು ಈ ರೀತಿಯೇ. ನಿಮಗೆ ಮೊದಲೇ ತೋರಿಸ್ಕೊಡುತ್ತೆ, ಹುಷಾರಾಗಿರಿ. ಅದಕ್ಕೆ ವೈದಿಕ ಮಾಡಿ ಅನ್ನೋದೇನು ಗೊತ್ತಾ, ನೀವು ನಮ್ಮ ಹತ್ರ ಬರೋದು ಬೇಡ. ಅಟ್ಲೀಸ್ಟ್ ದೊಡ್ಡ ಏಟು ಬೀಳೋಕ್ ಮೊದಲ ತೋರಿಸ್ಕೊಡುತ್ತೆ. ಈ ತರ ಸಣ್ಣಗಳ ಮೂಲಕ ಹಿಂಗಾಗುತ್ತೆ ಎಚ್ಚರಿಕೆ. ಯಾರೋ ಬಂದು ಕೈ ಇಟ್ಕೊಬಿಡ್ತಾರೆ. ಅದಕ್ಕೆ ನಿತ್ಯ ಒಂದು ಪೂಜೆ, ಒಂದು ದಾನ, ಒಂದು ಧರ್ಮ ಇದು ಇದ್ರೆ ಏನಾಗುತ್ತೆ ಗೊತ್ತರ ಮಕ್ಕಳು, ಅದು ನಿಮ್ ಖಾತೆಗೆ ಬೀಳ್ತಾ ಇರುತ್ತೆ. ಎಲ್ಲೋ ಗೊತ್ತೋ ಗೊತ್ತಿಲ್ಲದೆಯೋ ನಿಮಗೊಂದು ಪ್ರಚೋದನೆಯಾಗಿ ಬುದ್ಧಿ ಪ್ರಚೋದನೆ ಸಿಕ್ಕಾಕೊಬಿಡ್ತೀರಿ. ನೋಡಿ, ರೇಸಿನಲ್ಲಿ ಅಕಸ್ಮಾತ್ ಕನಸಿನಲ್ಲಿ ದುಡ್ಡು ಗೆದ್ದ ಹಾಗೆ ನಿಮಗೆ ಕನಸು ಬಿತ್ತು, ಮುಳುಗೋಕ್ ರೆಡಿಯಾಗಿ ಯಾವುದೋ ಒಂದು ಬರೆ ಹಾಕಿಸ್ಕೊಳ್ಳಕ್ಕೆ ರೆಡಿಯಾಗಿ, ಇಲ್ಲವೇ ದೇಶಾಂತರ ಹೋಗ್ಬಿಡ್ತೀರಿ, ಮನೆ ಮಠ ಮಾರ್ಕೊಂಡು ಹೋಗ್ಬಿಡ್ತೀರಿ, ಕೋರ್ಟು ಪೊಲೀಸ್ ಸ್ಟೇಷನ್ ಏನೇನೋ ನೋಡ್ಬಿಡ್ತೀರಿ. ಅದೇ ಕನಸಿನಲ್ಲಿ ದುಡ್ಡು ಕಳ್ಕೊಂಡು ಕಣ್ಣೀರ್ ಹಾಕೊಂಡು ಸಂಟ ಪಟ್ಕೊಂಡು ಅಯ್ಯೋ ನನ್ನ ದುಡ್ಡು ಹೋಯ್ತು ಅನ್ನೋತಕ್ಕಂಥ ಕನಸು ಬಿದ್ದರೆ 100% ನಿಮಗೊಂದು ಶುಭ ಫಲಪ್ರದ ಉದ್ಯೋಗದಲ್ಲಿ ಒಂದು ಇನ್ಕ್ರಿಮೆಂಟು. ಹೌದು, ನಿಮ್ಮ ಆ ಒಂದು ನ್ಯಾಯ ನೀತಿ ಧರ್ಮಕ್ಕೆ ತಕ್ಕಂತೆ. ನೋಡಿ, ಮೊನ್ನೆ ಒಂದು ಹುಡುಗ ಬರ್ತಾನೆ, ಜಾತಕ ನೋಡ್ಬಿಟ್ಟು ನಿನಗೆ ಸರ್ಕಾರಿ ಮಟ್ಟದ ಒಂದು ಉದ್ಯೋಗ ಜಾಕ್ಪಾಟ್ ಹೊಡೆದಾಗ ಬರುತ್ತೆ ಮಗು. ಬೇರೆಯವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಬರುತ್ತದೆ. ಅದು ಕೂಡ ಅಡ್ಮಿನಿಸ್ಟ್ರೇಷನ್ ಲೈನಲ್ಲೇ ಬರುತ್ತೆ. ಅಂದ್ರೆ ಸರ್ ನನಗೆ ಗೌರ್ಮೆಂಟ್ ಕೆಲಸ ಆಗಿದೆ, ನಮ್ಮಪ್ಪ ಗೌರ್ಮೆಂಟ್ ಅಲ್ಲಿದ್ರು, ಆಕಸ್ಮಿಕ ಮೃತ್ಯು ಆಯ್ತು, ಅವರ ಕೆಲಸ ಬಂದಿದೆ. ನೋಡಿ, ಜಾತಕದಲ್ಲಿ
ಸರ್ಕಾರದ ಅನ್ನ ತಿನ್ಬೇಕು ಅಂತ ನಿರ್ಧಾರ ಆಗ್ಬಿಟ್ಟಿದೆ. ಬಟ್ ಕೊಡೋದು ಕೊಡ್ತು, ದೊಡ್ಡ ಒಂದು ಬಲಿದಾನವೇ ತಗೋಬಿಟ್ಟಿದೆ. ಆ ಮಗು ಬಿಕ್ಕಿ ಬಿಕ್ಕಿ ಅಳ್ತಾನೆ. ನಾನು ಬಂದಿದ್ದೆ ಗುರುಜಿ, ತಂದೆ ತಾಯಿ ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳಿದ್ರಿ, ಬಟ್ ಚೆನ್ನಾಗೇ ಇದ್ರು. ನನ್ನ ತಂದೆ ಅನ್ಯಾಚುರಲ್ ಆಕ್ಸಿಡೆಂಟಲ್ ತೀರಿಕೊಂಡರು. ನೋಡಿ, ಒಂದು ಯೋಗ ಕೊಡುವಾಗ ಒಂದು ದುರ್ಯೋಗವನ್ನು ಕೊಡುತ್ತದೆ. ಎಚ್ಚರಿಕೆ. ಸೊ ಈ ರೀತಿಯ ಕನಸುಗಳು ನಿಮ್ ಜೊತೆ ಮಾತನಾಡ್ತವೆ ಮಕ್ಕಳೇ. ದಯಮಾಡಿ ಹೇಳ್ತಾನೆ, ಈ ತರದ್ದು ಎಷ್ಟು ಹಲವಾರು ಮಾಹಿತಿಗಳ ಭಂಡಾರ ಇದೆ, ನಿಮ್ ಜೊತೆ ಹಂಚ್ಕೋತಿದ್ದೇನೆ. ಎಲ್ರಿಗೂ ಹಂಚಿ, ನಿಮ್ಮ ಆತ್ಮೀಯರಿಗೂ ಸ್ನೇಹಿತರಿಗೂ ಅವ್ರಿಗೂ ಎಲ್ಲೋ ಒಂದು ಪುಟ್ಟ ಸಹಾಯ, ಅದಷ್ಟೇ ನಾವು ಮಾಡ್ಲಿಕ್ಕಾಗೋದು. ವಿಧಿಯನ್ನು ಗೆಲ್ಲಲು ನಮ್ಮಿಂದ ಸಾಧ್ಯವಿಲ್ಲ. ಮಾಡ್ತೀರಿ ಅಂತ ಅಂದ್ಕೊಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನೋಡಿ, ಎಷ್ಟೇ ಜಾಗೃತಿ ವಹಿಸಿದ್ದರು ಗೊತ್ತಿತ್ತು ಈ ಗ್ರಹಣದ ಸಂದರ್ಭದಲ್ಲಿ ಚಂದ್ರ ರಾಹು ಆ ಮೂಲ ತ್ರಿಕೋಣಕ್ಕೆ ಈ ರೀತಿ ಬರುತ್ತೆ ಒಂದು ಸಣ್ಣ ಇನ್ಫೆಕ್ಷನ್. ಬರೀ ಮಜ್ಜಿಗೆ ಕುಡ್ದಿದ್ದಷ್ಟೇ ಮಕ್ಕಳೇ, ಟಕ್ ಅಂತ. ತುಂಬಾ ಫಸ್ಟ್ ಟೈಮ್ ಯಾವುದೇ ಮೆಡಿಕೇಶನ್ ತಗೊಂಡಿಲ್ಲ, ಬರೀ ಕಷಾಯಗಳಲ್ಲೇ ಇದ್ದೇನೆ. ನನಗೆ ಈ ಸೀಸನಲ್ ಇನ್ಫೆಕ್ಷನ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಎಷ್ಟು ಜಾಗ್ರತೆ ಅಂದ್ರೆ, ನಾನು ಕುಡಿಯೋ ಕಷಾಯಗಳು ನೋಡ್ಬಿಟ್ರೆ ಗಾಬರಿ ಆಗ್ಬಿಡ್ತೀನಿ. ಕೆಂಡ ಇಟ್ಟಾಗಿರುತ್ತೆ, ಆದರೂ ಅದರ ಪ್ರಭಾವ ತೋರಿಸ್ತಕ್ಕಂಥದ್ದು. ಬಟ್ ದೈವಾನುಗ್ರಹದಿಂದ ಕಷಾಯಗಳಿಂದ ತುಂಬಾ ಹೈ ಆಗದ ಹಾಗೆ ನಿಮ್ ಜೊತೆ ಕುಳಿತುಕೊಂಡು ಮಾತನಾಡುವಷ್ಟು ಶಕ್ತಿಗೆ ನಿಂತಿದೆ. ಅಂದ್ರೆ ಗೊತ್ತಿತ್ತು, ಸೊ ಬಿ ರೆಡಿ ಅಂತ ಹೇಳ್ಬಿಟ್ಟು ನನಗೂ ಅಷ್ಟೆ. ಸೊ ಇವತ್ತು ಭರಣಿ ನಕ್ಷತ್ರ ಪಂಚಮಿ, ಅದ್ಭುತ. ವಾರಶೂಲೆ ಇಲ್ಲ, ತಿಥಿಶೂಲೆ ಇಲ್ಲ, ನಕ್ಷತ್ರ ಶೂಲೆ ಇಲ್ಲ. ಆದ್ರೆ ವ್ಯಾಘಟ ಯೋಗ, ಅಡ್ಡಿ ಆತಂಕಗಳು. ಕೆಲವು ದೊಡ್ಡ ವ್ಯವಹಾರ ಕೆಲಸ ಕಾರ್ಯ ಮಾಡುವಾಗ ದೊಡ್ಡವರಾಗಿದ್ರೆ ತಲೆನೋವು ತಪ್ಪಿದ್ದಲ್ಲ. ಒಂದಲ್ಲ ಎರಡಲ್ಲ, ನೀವು ಗಮನಿಸಿ ನೋಡಿ. ನೇಪಾಳದ ದೇಶದಲ್ಲಿ ಏನಾಗಿದೆ ಗಮನಿಸಿ ನೋಡಿ. ಇತ್ತೀಚೆಗೆ ಶ್ರೀಲಂಕಾದಲ್ಲೂ ಕೂಡ ಏನಾಗಿತ್ತು, ಬಾಂಗ್ಲಾದೇಶದಲ್ಲಿ ಏನಾಗಿತ್ತು, ಈಗ ಫ್ರಾನ್ಸಲ್ಲೂ ಕೂಡ ಏನಾಗಿದೆ ಅನ್ನತಕ್ಕಂಥದನ್ನ ಗಮನಿಸಿ 100% ಹೇಳ್ತಾನೆ, ನಮ್ಮ ಭಾರತಕ್ಕೂ ಕೂಡ ಇದು ಹೆಜ್ಜೆ ಇಡುತ್ತೆ. ಬರೆದಿಟ್ಕೊಳ್ಳಿ. ಈ ಅಲ್ಲೋಲ ಕಲ್ಲೋಲಗಳು ಹೀಗೆ ಇವರು ಬಿಟ್ಟಿ ಭಾಗ್ಯ ಇನ್ನೊಂದು ಅಂತ ಹೇಳ್ತಾ ನಮ್ಮ ಜೀವನ ಬರ್ಬಾದು. ಈ ತರ ಧರ್ಮದ ಹೆಸರಿನಲ್ಲಿ ದಂಗ. ಏನ್ರಿ ಇದು? ಏನ್ ನಡೀತಿದೆ? ಸಾಮಾನ್ಯರಾಗಿ ನೀವು ಏನಕ್ಕೆ ಹೋಗ್ತೀರಿ ಮಕ್ಕಳೇ? ಅವರವರು ರಾಜಕೀಯ ಓಟುಗಳಿಗೆ ಮಾಡ್ತಿರೋದು ಮಕ್ಕಳೇ. ಅವ್ರ ಮಕ್ಕಳು ಯಾರು ಬರೋಲ್ಲ, ಅವ್ರ ಅಣ್ಣ ತಮ್ಮಂದರು ಯಾರು ಇಂಥದಕ್ಕೆ ಬರೋಲ್ಲ. ನಿಮಗೊಂದು ಪುಡಿಗಾಸು 100 ರೂಪಾಯಿ 200 ರೂಪಾಯಿ, ಇಲ್ಲ ಒಂದು ಪ್ಯಾಕೆಟ್ ಬಿರಿಯಾನಿ 1,000-2,000 ರೂಪಾಯಿ ಅದು ಇದು ಅಂತ ಕೊಟ್ಟು ನಿಮ್ಮಲ್ಲಿ ಪ್ರಚೋದನೆ ಮಾಡಿಸಿ, ಯಾವ ಧರ್ಮದವರಾದರೂ ನಿಮ್ಮ ಮುಖಂಡರುಗಳೊಂದಿಗೆ ಕುಳಿತು ಚರ್ಚೆ ಮಾಡಿ. ಎಲ್ಲಿಗೆ ಹೆಜ್ಜೆ ಹಾಕ್ತಿದ್ದೀರಿ ಮಕ್ಕಳೇ? ಏನಿದು? ಏನ್ ಪ್ರಯೋಜನ? ಇವ್ರ ಬೀದಿನಲ್ಲಿ ನಾವು ಹೋಗಬಾರ್ದಂತೆ, ನಮ್ಮ ಬೀದಿನಲ್ಲಿ ಅವ್ರು ಬರಬಾರ್ದಂತೆ. ಎಲ್ಲಿಗೆ ತಲುಪ್ತಿದ್ದೇವೆ? ದೇವರು ಅನ್ನುವುದು ಮನೆ ಒಳಗಡೆ, ಧರ್ಮ ಎನ್ನುವುದು ಮನೆ ಒಳಗಡೆ. ಹೊರಗಡೆ ಬಂದಾಗ ಅದು ಬೇರೆ ನ್ಯಾಯ. ಇದೇ ಬೇಕಿರೋದು. ಗ್ರಹಣ ಅಂದ್ರೆ ಇನ್ನೇನೂ ಅಲ್ಲ, ಮನಸ್ಸನ್ನು ಪ್ರಕ್ಷುಬ್ಧಗೊಳಿಸ್ತಕ್ಕಂಥದ್ದಾಗುತ್ತದೆ ಅಂತ ಹೇಳ್ತಾರೆ.
ಇದೇನಾಗ್ತಿದೆ ನೋಡಿ. ದೊಡ್ಡವ್ರಿಗೆ ತಲೆನೋವು. ನಮ್ಮನ್ನ ತಳ್ಳಿಬಿಟ್ಟು ನಾವು ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಇವತ್ತು ನೇಪಾಳಲ್ಲಿ ಕಡಿಮೆ ಅಂದ್ರೂ 100 ಜನಕ್ಕೂ ಮೇಲ್ಪಟ್ಟು ಸತ್ತಿದ್ದಾರೆ. ಅವ್ನು ಓಡೋಗಿರೋ ಪ್ರಧಾನಿ ಹೇಳ್ತಾನೆ ರಾಮನಿಗೆ ಸಪೋರ್ಟ್ ಮಾಡ್ಲಿಲ್ಲ ಅದಕ್ಕೆ ಹೀಗೆ ಅಂತ ಹೇಳ್ತಾನೆ. ಬಿಡಿ, ಅವ್ರು ಮಾಡಿದ ಅವ್ರ ಪಾಪ. ನಾವು ಸಾಮಾನ್ಯರಪ್ಪ, ನಾವು ದುಡಿಲಿಲ್ಲ, ನಮ್ಮ ಮನೆಗೆ ನಮ್ಮ ಅಮ್ಮ ಅಪ್ಪ ಹೆಂಡತಿ ಮಕ್ಕಳು, ನಾ ಅಲ್ಲ ಆಯೇಗ, ನಾ ಭಗವಾನ್ ರಾಮ ಆಯೇಗ, ನಾ ಕೋಯಿ ತುಮಾರ ಜೀಸಸ್ ಆಯೇಗ. ಅದೇ ಭಗವಂತನಾದ ಜೀಸಸ್ನೇ ಬಿಡ್ಲಿಲ್ಲ, ಮೊಹಮ್ಮದ್ ಪೈಗಂಬರ್ನ ಬಿಡ್ಲಿಲ್ಲ. ಅರೆ ನನ್ನ ರಾಮನನ್ನ ಬಿಡ್ಲಿಲ್ಲ, ನನ್ನ ಕೃಷ್ಣನನ್ನ ಬಿಡ್ಲಿಲ್ಲ. ಕಳ್ಳ ಕುರ್ಮ ಅಂತೆಲ್ಲ ಹೇಳಿದ್ರು. ಆಯ್ತು, ನಮ್ಮ ಗುರುಗಳು ಶಂಕರಾಚಾರ್ಯರು ಬುದ್ಧನ ವಿಷ ಇಟ್ಟು ಸಾಯಿಸ್ಬಿಟ್ರೆ ಇವೆಲ್ಲ ಹೇಳಬಾರ್ದು. ನಾನು ಅದಕ್ಕೆ ಆಗಾಗ ಹೇಳ್ತಿರ್ತೇನೆ, ನಾವು ನಿತ್ಯ ಪೂಜಿಸುವ ದೇವರನ್ನೇ ಕೊಂದಾಕ್ಬಿಟ್ರು, ಸಾಯಿಸ್ಬಿಟ್ರು, ವಿಷ ಇಟ್ಟುಬಿಟ್ರು, ಏನೇನೋ ನಡೀತು. ಆಯ್ತು, ಇನ್ನು ನಮ್ಮಂತವ್ರನ್ನ ದಯಮಾಡಿ ಹೇಳ್ತೇನೆ, ಎಲ್ಲಿ ದೊಂಬಿ ಆಗುತ್ತಿದೆ, ನೀವೆಷ್ಟೇ ಕಟ್ಟರ್ ಧರ್ಮೀಯರಾದ್ರು, ನಾನೊಬ್ಬ ಕಟ್ಟರ್ ಹಿಂದೂ ಮಕ್ಕಳೇ, ವಿಭೂತಿ ಇಲ್ಲದೆ, ನನ್ನ ಬೊಟ್ಟಿಲ್ಲದೆ, ಹಾಗಂತ ನನ್ನ ಪಕ್ಕದ ಸಲೀಂ ನಾನು ತೊಂದರೆ ಕೊಟ್ಟಿಲ್ಲ. ಅವ್ರ ಮನೇಲಿ ಕೀರ್ ಕುಡ್ದಿದ್ದೇನೆ ನಾನು. ನನ್ನ ಪಕ್ಕದಲ್ಲಿರೋ ಜೋಸೆಫ್ ಮನೆಯಲ್ಲಿ ಒಂದು ಗಲಗಲ ರೋಸ್ ಕೊಕ್ಕಿ ತಿಂದಿದ್ದಾನೆ ಮಕ್ಕಳೇ. ನಮ್ಮಲ್ಲಿ ಯಾವತ್ತೂ ಆ ಮಾತುಗಳು ವಿಚಾರಗಳು ನಡೆದಿದ್ದೇ ಇಲ್ಲ, ಇಲ್ಲವೇ ಇಲ್ಲ. ಇದೆಲ್ಲ ಒಂದು 4-5 ಜನಗಳ ಕುತಂತ್ರ, ತಂತ್ರ, ಪ್ರಚೋದನೆ, ಧರ್ಮ ದಂಗಲ್ ಮಾಡ್ತಿದ್ದಾರೆ. ಸತ್ಯ ಹೇಳ್ತಿದ್ದಾನೆ, ಸಾಮಾನ್ಯರು ಇದರಲ್ಲಿ ತಲೆ ಹಾಕ್ಬೇಡಿ ಅಂತ ನಾನು ಮೀನರಾಶಿಗೆ ಶನಿ ಬಂದಾಗಲೇ ಹೇಳಿದ್ದೆ. ಯಾಕಪ್ಪ ಬೇಕು ಅನ್ಸುತ್ತೆ ಅಂತ. ನಿಮ್ಮ ಕೈಯೋ ಕಾಲೋ ಇನ್ನೊಂದು ಹೆಚ್ಚು ಕಮ್ಮಿ ಆಗ್ಬಿಡ್ತು, ನಿಮ್ಮ ಅಮ್ಮ ಅಪ್ಪನಿಗೆ ಊಟ ಹಾಕೋರು ಯಾರು ಬರಲ್ಲ ಮಕ್ಕಳೇ, ಕರೀರಿ ನಿಮ್ಮಲ್ಲನ, ಕರೀರಿ ನಿಮ್ಮಲ್ಲ ಬರಲ್ಲ, ಇಲ್ಲ ನನ್ನ ಗಣೇಶನೂ ಬರಲ್ಲ. ಪ್ರಾರ್ಥನೆ ಮಾಡಿದ್ರೆ ನಮ್ಮ ಗಣೇಶ ಇಲ್ಲೇ ಇದ್ದಾನೆ, ನಮ್ಮ ಅಲ್ಲಾನು ಇಲ್ಲೇ ಇದ್ದಾನೆ, ನಮ್ಮ ಕಾರ್ಯದಲ್ಲಿ ಇದ್ದಾನೆ. ಮಕ್ಕಳೇ, ನಿಮ್ಮ ಕಾಲಿಗೆ ಬೀಳ್ತಾನೆ. ಇಂಥ ಒಂದು ಹುಚ್ಚು ಪ್ರಚೋದನೆಗಳಿಗೆ, ಉನ್ಮಾದಗಳಿಗೆ, ಇಂಥ ವ್ಯಕ್ತಿಗಳ ಪ್ರಚೋದನೆಗೆ ಇವ್ರು ಮಾಡೋದೇ ಹೀಗೆ. ಶಿವಾಜಿನಗರ ಅಂತಿದೆಯಲ್ಲ, ಅದನ್ನ ಯಾಕಪ್ಪ ನೀವು ಬೇರೆ ಏನೋ ಹೆಸರು ಚೇಂಜ್ ಮಾಡ್ಬೇಕು ಅಂತ ಹೋಗ್ತಿದ್ದೀರಿ? ಯಾಕೆ? ಎಲ್ಲಿಗೆ ಬರ್ತಿದೆ? ಏನ್ ಮಾಡಕ್ ಹೋಗ್ತಿದ್ದೀರಿ ನೀವು? ಅಂದ್ರೆ ನಾವು ಕೇಳಿದ್ವಾ ನಿಮ್ಮನ್ನ ಯಾರೇ ನಿರ್ಧಾರ ತಗೊಳ್ಳೋದು? ಇಷ್ಟಕ್ಕೂ ಇವ್ರಿಗೆ ಈ ತರದ್ದೇ ಪ್ರಕೃತಿ. ನೆನಪಿಟ್ಕೊಳ್ಳಿ, ನ್ಯಾಯ ದೇವತೆಯ ಪರಿಧಿಯಲ್ಲಿ ನಿಮಗೊಂದು ಜಾಮೀನು ಸಿಗಬಹುದು, ಆಯ್ತಾ? ಧರ್ಮ ದೇವತೆಯ ತಕ್ಕಡಿಯಲ್ಲಿ ಜಾಮೀನು ಅನ್ನೋದೇ ಇಲ್ಲ, ಹೊಡೆದು ಊತಾಕ್ಬಿಡುತ್ತೆ. ಏನ್ ಮಾಡ್ತಿದ್ದೀರಿ ಮಕ್ಕಳೇ? ಇವ್ರ ಸುದ್ದಿಗೆ ಹೋಗ್ಬೇಡಿ. ಇಂಥ ಪ್ರಚೋದನೆಗಳು ಅಲ್ಲಿ ಕಲ್ಬಿಸೋಕ್ ಹೋಗ್ತೀನಿ. ಮೇರಾ ಅಲ್ಲ ಬಡ ಹೈ, ಮೇರಾ ರಾಮ್ ಬಡ ಹೈ. ಮನೇಲಿ ಇಟ್ಕೊಳ್ಳೋಣ, ಮೇರಾ ರಾಮ್ ಬಡ ಹೈ. ಹೌದು, ನನಗೆ ನನ್ನ ರಾಮನೇ ಮುಖ್ಯ. ಹೌದು, ವರ್ಷಕ್ಕೊಮ್ಮೆ ನಾನು ಅಯೋಧ್ಯೆಗೆ ಹೋಗ್ತೇನೆ, ಕಾಶಿಗೆ ಹೋಗ್ತೇನೆ, ಬರ್ತೇನೆ. ಬೇರೆಯವ್ರಿಗೆ ನಾನು ಹೋಗ್ಬಿಟ್ಟು ನಾನು ವಾದ ಮಾಡಕ್ ಹೋಗಲ್ಲ. ನಾನು ವಾದ, ನಾನು ಯಾವತ್ತೂ ನನ್ನ ಹತ್ರ ಎಲ್ಲರೂ ಬರ್ತಾರೆ, ಎಲ್ಲಾ ಧರ್ಮೀಯರು ಬರ್ತಾರೆ. ಅವರವರ ಧರ್ಮ ಅವ್ರಿಗೆ ದೊಡ್ಡದು, ಬಿಡಿ. ಅಲ್ಲಿ ಯಾರು ಪ್ರಚೋದನೆ ಇವ್ರು ಯಾರೋ ಮಾಡ್ತಿದ್ದಾರೆ, ಆ ಕಡೆನೆ ಹೋಗ್ಬೇಕು. 4 ಜನನ ಪ್ರಚೋದನೆ ಮಾಡಿ ಕಲ್ಲು ಬೀಸು, ಅದು ಇನ್ನೊಂದು ಧರ್ಮ ದಂಗಲಾಗ್ಬೇಕು. ಮನೆಗೂ ನುಗ್ಗಿ ಹೊಡೆದಾಟ ಬಡದ ಯಾವಾಗಲೂ ಇಲ್ಲದಂಥದ್ದು ಗಮನಿಸ್ತಿದ್ದೀರ ಮಕ್ಕಳೇ? ಏನ್ ಆಗ್ತಿದೆ? ಮದ್ದೂರು, ಮಂಡ್ಯ, ಶಾಂತಿ ಪ್ರಿಯರು, ಪರಿಪೂರ್ಣ ಕನ್ನಡದವರು, ದಾವಣಗೆರೆ, ಶಿವಮೊಗ್ಗ ಮಾತಾದ್ರೆ ದಗ್ಗಂತ ಬೆಂಕಿ ಹತ್ತಿಸ್ತಿದ್ದಾರೆ. ನಮ್ಮ ಮನೆಯಲ್ಲಿ ನಾವು ದೇವ್ ಪ್ರಾರ್ಥನೆ ಮಾಡ್ಕೊಳ್ಳೋಣ ಮಕ್ಕಳು. ಏನೋ ನಮ್ದೊಂದು ಪ್ರೀತಿ, ಅಲ್ಲೊಂದು ಇಟ್ಕೊಂಡು ಒಂದು ಗಣೇಶನ ಹಬ್ಬ ಉತ್ಸವ, ಸರಿ ಆಯ್ತು, ನಮ್ಮ ಉತ್ಸವ ನಾವು ಮಾಡ್ಕೊಂಡು ಹೋಗೋಣ. ಅದನ್ನ ಅಡ್ಡಿ ಹಾಕಿ ಇನ್ನೊಂದು ಮಾಡಿ, ಎಲ್ಲ ನೀವು ನಂಬಲ್ಲ. ಇಲ್ಲಿ ಸರ್ಕಲ್ ಇದೆಯಲ್ಲ, ಇವ್ರಿಷ್ಟೆಲ್ಲ ಮಾತಾಡ್ತಾರಲ್ವಾ, ಎಲ್ರಿಗೂ ಒಂದೇ ಕಾನೂನು ಅಲ್ವಾ? ನನ್ನ ರಾಮನಿಗೂ ಒಂದು ಕಾನೂನು, ನನ್ನ ಅಲ್ಲಾಗೂ ಒಂದೇ ಕಾನೂನು. ಇಲ್ಲಿ ಬನ್ನಿ, ನಾ ಅಲ್ಲಾ ಕಡ ಹೇ, ನಾ ರಾಮ್ ಕಡ ಹೇ, ನಾ ಜೀಸಸ್. ನೀವು ನಿನ್ನೆ ರಾತ್ರಿ ನೋಡ್ಬೇಕು, ನಾನು ಹೊರಡ್ತಿದ್ದಾನೆ ಈ ಸಿಗ್ನಲ್ ಅಲ್ಲಿ ಬಂದು ನಾನು ಇಳಿದು ಬಿಟ್ಟೆ ಕೇಳಿದೆ, ಏನಯ್ಯ ಸಿಗ್ನಲ್ ನನಗಯ್ಯ, ನೀನ್ ಹೇಗೆ ಈಗ ಬರ್ತೀಯ ಅಂದ್ರ, ಕ್ಯಾರೆ ಕ್ಯಾ ಕರ್ಲೇಕು ಅಂತಾನೆ. ಯಾವ ಪೊಲೀಸು ಇಲ್ಲ, ಆ ದಮ್ಮೆ ಇಲ್ಲ. ಕಾನೂನು ಎಲ್ಲಾರ್ಗೂ ಒಂದೇ ಅಲ್ವಾ?
ನಾನು ತಪ್ಪು ಮಾಡಿದ್ರು ಅಷ್ಟೇ, ಯಾರಾದ್ರೂ ಅಷ್ಟೇ, ಕಾನೂನಿನ ಪರಿಧಿ ಹೋಗೋಣ. ನಾವೊಂದು ಮೈದಾನ ತಗೊಳ್ಳೋಣ ಮಕ್ಕಳೇ, ಮೈದಾನದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ, ತಗೊಂಡೋಗಿ ಬಿಡೋಣ. ಇನ್ನೇನೋ ಮಾಡ್ಕೊಂಡು ಯಾರಾದ್ರೂ ಅಷ್ಟೇ, ಯಾವ ಧರ್ಮದವರಾದ್ರೂ ಅಷ್ಟೇ, ಸೈಲೆಂಟ್ ಸುರುಳಿಯಾಗಿ ಇದನ್ನ ನಿಮ್ಮನ್ನ ಸುರುಳಿಯಲ್ಲಿ ಸಿಲುಕಿಸ್ತಿದ್ದಾರೆ. ನನ್ನ ಮಾತು ಕೇಳಿ ಮಕ್ಕಳೇ, ಇನ್ನಷ್ಟು ಇದು ಪ್ರಚೋದನೆ ಆಗುತ್ತೆ. ಪ್ರತಿನಿತ್ಯ ನೋಡಿ ವಾತಾವರಣ ಏನಾಗಿದೆ, ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್, ಈ ತರ ವಿಕೃತಿ ಮೆರೆದ್ರೆ ಇನ್ನು ಅದನ್ನ ಯಾರಾದ್ರೂ ನೋಡಿ, ಅದನ್ನ ನೋಡಿ ಅಷ್ಟೇ. ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ ಹೆಸರನ್ನ ಚೇಂಜ್ ಮಾಡ್ತೀನಿ, ಇನ್ನೊಂದ್ರದ್ದು ಬರೀ ಇಂಥವೇ ಮಾಡ್ತಿದ್ದಾರೆ ಅವರುಗಳು, ದೊಡ್ಡ ದೊಡ್ಡವರುಗಳು ನಮ್ಮನ್ನ ಕಿಚ್ಚಿ ಹತ್ತಿಸ್ಲಿಕ್ಕೆ. ಯಾರಿಗಾದ್ರೂ ಗೊತ್ತಿದೆಯಾ ಶಿವಾಜಿ ಮಹಾರಾಜ್ ಯಾರ ಆಶೀರ್ವಾದದಿಂದ ಹುಟ್ಟಿದ್ದು ಅಂತ, ಅವರ ನೆನಪಿನ ಅರ್ಥ ಇಟ್ಟಿರ್ತಕ್ಕಂಥದ್ದು? ಛತ್ರಪತಿ ಶಿವಾಜಿ ನೆನಪಿಟ್ಟುಕೊಳ್ಳಿ, ನನ್ನ ಕಾಡು ಮಲ್ಲೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಅವರ ತಂದೆಗೆ ದೇವರು ಕೊಟ್ಟಿರುವ ಬಳುವಳಿ, ಅದೊಂದು ಹಿರಿಮೆ, ಗರಿಮೆ. ಏನೋ ನಮ್ಮ ಪಾಡಿಗೆ ನಾವು ಅಲ್ಲಿ ನೋಡಿ, ಅಲ್ಲಿ ತುಂಬಾ ಇಡೀ ಶಿವಾಜಿನಗರ ಅಂದ್ರೆ ರಸಲ್ ಮಾರ್ಕೆಟ್ ಫೇಮಸ್ಸು, ಹೂವಿನ ಮಾರ್ಕೆಟ್ ಫೇಮಸ್ಸು, ಮಾಂಸದ ಮಾರ್ಕೆಟ್ ಫೇಮಸ್ಸು, ನಟ್ಟು ಬೋಲ್ಟು ರಿಪೇರಿ ಮಾಡೋ ಮಾರ್ಕೆಟ್ ಫೇಮಸ್ಸು, ಕಮರ್ಷಿಯಲ್ ಸ್ಟ್ರೀಟ್ ಫೇಮಸ್ಸು. ಎಲ್ಲರೂ ಸಹಬಾಳ್ವೆಯಿಂದ ನಮ್ಮ ಪಾಡಿಗೆ ನಾವೊಂದು, ಅಲ್ಲೇ ಒಂದು ಚರ್ಚ್ ಇದೆ, ಮಸೀದಿ ಇದೆ, ದರ್ಗಾ ಇದೆ, ನಮ್ಮ ಮುತ್ಯಾಲಮ್ಮ ಇದ್ದಾಳೆ, ಓಂ ಶಕ್ತಿ ದೇವಿ ಇದ್ದಾಳೆ, ಬೌರಿಂಗ್ ಆಸ್ಪತ್ರೆ ಇದೆ, ಘೋಷ ಆಸ್ಪತ್ರೆ ಇದೆ. ಏನ್ರಿ ಇದು? ಇದೆಲ್ಲ ನಮಗ್ ಬೇಕು. ನಮ್ಮ ಪಾಡಿಗೆ ನಾವಿದ್ದೀವಿ. ಎಲ್ಲಾದ್ರೂ ಯಾವತ್ತಾದ್ರೂ ಗಲಾಟೆ ಕೇಳಿದ್ವ? ಯಾರೋ ಇದ್ನಂತೆ ಶಿವಾಜಿನಗರದಲ್ಲಿ ಒಬ್ಬ. ಆ ಕಾಲಕ್ಕೆ ಬಿಡಿ, ಏನೋ ಮಾಡ್ತಿದ್ದಾರೆ. ದಯಮಾಡಿ ಸಾಮಾನ್ಯ ಪ್ರಜೆಗಳಾಗಿ ಇಂಥ ಮಾತು ಹಂಚಲು ಬೇಡಿ, ಶೇರ್ ಮಾಡ್ಲಿಕ್ಕೂ ಹೋಗ್ಬೇಡಿ, ಬೇಡವೇ ಬೇಡ ಅಂತ ಜಾಗಕ್ಕೆ ಹೋಗ್ಬೇಡಿ ಮಕ್ಕಳೇ. ನಿಮ್ ಕಾಲಕ್ಕೆ ಬೀಳ್ತಾನೆ. ಬೇಡವೇ ಬೇಡ, ಇಂಥ ಉತ್ತೇಜನ ಬೇಡ, ಉತ್ಪ್ರೇಕ್ಷೆಯೂ ಬೇಡ. ಅಯ್ಯ ನೀವು ದೊಡ್ಡವರು, ನಿಮ್ ರಾಮ ನೀವೇ ಜಾಯಿಸ್ಕೊಳ್ಳಿ. ನಿಮ್ಮ ಏನು ಅವ್ರ ಜೊತೆ ಹೋಗೋದು ಅಟ್ಕೊಂಡು ಕಟ್ಕೊಂಡು. ಇನ್ನೊಬ್ಬ ಯಾರೋ ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ, ಸೆಂಟ್ರಲಿ ಪ್ಯಾಲೆಸ್ಟೈನ್ ಜಿಂದಾಬಾದ್ ಅಂತಾನೆ. ತಿನ್ನೋದು ನಮ್ಮೂರನ್ನ, ನಮ್ಮೂರ್ ಊಟ, ನಮ್ಮೂರ್ ಬದುಕು. ಏನ್ ಬಂದಿದೆ ಸೆಂಟ್ರಲ್ ನೋಡಿ? ಅದು ಅವರಾಗಿ ಆಡಿರೋದೆಲ್ಲ, ಆಡಿಸ್ತಿರೋದು ಬೆಂಕಿ ಹಚ್ಚುವಂತ ಕೆಲಸ ಇದು. ಸತ್ಯ ಹೇಳ್ತಾನೆ, ಉನ್ಮಾದಕ್ಕೆ ಉತ್ಪ್ರೇಕ್ಷೆಗೆ ಶನಿ ಕುಜ ಷಷ್ಟಾಷ್ಟಕ ನಾಳೆಯಿಂದಲೇ ಆರಂಭ. ಶನಿ ಕುಜ ಷಷ್ಟಾಷ್ಟಕ ದಗಿಸೋ ಆ ಒಂದು ಇಬ್ಬರಿಗೂ ಆಗೋಲ್ಲ. ಸಿಕ್ಕಾಬಟ್ಟೆ ಎಚ್ಚರಿಕೆ ಅಂತ ಹೇಳ್ತಾ, ಅದ್ರ ಮೇಲೂ ನಾವು ಹೋಗ್ತೀವಿ, ಅಂತ ಗಲಾಟೆಗಳಿಗೆ ಹೋಗ್ತೀವಿ, ಜೈಕಾರ ಹಾಕೋತೀವಿ. ನಾವು ಏನೋ ಮಾಡ್ಕೊಳ್ಳಿ ಮಕ್ಕಳೇ. ನಿಮ್ ತಂದೆ ತಾಯಿಗೆ ಮಕ್ಳು ಇಲ್ದಿದ್ದಾಗೆ, ನಿಮ್ಮ ಅಕ್ಕ ತಂಗಿರಿಗೆ ಅಣ್ಣ ತಮ್ಮಂದ್ರು ಇಲ್ದಿದ್ದಾಗೆ ಆ ಥರದ್ದು ಮಾಡ್ಕೊಂಡು ಬಂದು ನಿಂತ್ಕೋತೀರಿ ಅಷ್ಟೇ. 1000 ರೂಪಾಯಿ ಕೈಗಿಡ್ತಾರೆ ನೀವು ಮನೆ ಹತ್ರ ಹೋದ ಅಂದ್ರೆ. ಅಜಾವ್ ಬಂದ್ಬಿಡು, ನಡು ರೋಡಲ್ಲಿ ಬಿಟ್ಟು ಹೋಗ್ತಾರೆ. ನಡು ರೋಡಲ್ಲಿ ಯಾವುದೇ ಪೊಲಿಟಿಷಿಯನ್ ಮಗ, ಮಗಳು, ಅಳಿಯ, ಸೊಸೆ, ಅವ್ರ ಅಣ್ಣ ತಮ್ಮಂದ್ರು, ಅಕ್ಕ ತಮ್ಮಂದ್ರು ಯಾರಾದ್ರೂ ಬಂದು ಈ ತರದ್ದು ಇದರಲ್ಲಿ ನಿಂತ್ಕೊಂಡಿದಾರ ಅಂತ ತೋರಿಸಿ ನೀವು. ಎಲ್ಲ ಆದ್ಮೇಲೆ ಬರ್ತಾರೆ ಬೂಟಾಟಿಕೆಗೆ. ಏನಾದ್ರೂ ಪ್ರಜ್ಞೆ ಇದೆಯಾ? ಎಲ್ಲಾ ಪಕ್ಷದಲ್ಲೂ ಚೋರುಗುರು ಚಂಡಾಲ್ ಶಿಷ್ಯರಿದ್ದಾರೆ, ಅವ್ರಿಗೆ ಅದೇ ಕೆಲಸ. ಎಲ್ಲ ಆದ್ಮೇಲೆ ಮೂತಿಗೆ ಬೆಣ್ಣೆ. ನಮ್ಮವನು ಹಿಂದೂ ಗೇಟ್ ಆದ್ರೆ ಇವನ್ ಬರ್ತಾನೆ, ಮುಸ್ಲಿಂ ಗೇಟ್ ಆದ್ರೆ ಇವನ್ ಬರ್ತಾನೆ, ನಡುವಿನಲ್ಲಿ ಕ್ರಿಶ್ಚಿಯನ್ ನಂದೆಲ್ಲಿ ಇಡ್ಲಿ ಅಂತ ಇನ್ನೊಬ್ಬ ಬರ್ತಾನೆ. ನಮ್ಮೆಲ್ಲರೂ ಮೈಯಲ್ಲಿ ಹರಿತಿರೋದು ರಕ್ತಾನೆ ಮಕ್ಕಳೇ. ಒಂದು ಡಾಕ್ಟರ್ ಹತ್ರ ಹೋಗಿ ನಿಮ್ಗೆ ಇಂಜೆಕ್ಷನ್ ಹಾಕುವಾಗ ನೀವು ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ ಅಂತ ಹೇಳೋದಿಲ್ಲ. ನನಗೆ ಡಾಕ್ಟರ್ ಸೈಯದ್ ಇಲ್ಲಿದ್ದಾರೆ, ಫ್ರೋಸನ್ ಶೋಲ್ಡರ್ಗೆ ಅವರೇ ನನ್ಗೆ ಹೇಳ್ಕೊಟ್ಟವ್ರು. ಸಚ್ ಎ ಜೆಂಟಲ್ಮ್ಯಾನ್, ಜೆಮ್ ಆಫ್ ಎ ಪರ್ಸನ್. ನನ್ನ ಡೆಂಟಲ್ ಡಾಕ್ಟರ್ ಗಣೇಶ್ ಶೆಟ್ಟಿ ಇಲ್ಲೇ ಇದ್ದಾರೆ. ನನಗೆ ಕನ್ನಡಕ ಆಗ್ತಕ್ಕಂಥವರು ಡಾಕ್ಟರ್ ರಾಜನ್, ಅವ್ರ ಹೆಸರು, ಮಲಯಾಳಿ, ಕ್ರಿಶ್ಚಿಯನ್. ಏನ್ರಬ್ಬ ನಿಮ್ಗೆ? ನನ್ಗೆ ಯಾವುದು ಭೇದ ಭಾವ ಇಲ್ಲ ಮಕ್ಕಳೇ, ನನಗೆ ಯಾವುದು ಭೇದ ಭಾವವಿಲ್ಲ.
ಆ ಕಾಲದಿಂದಲೂ ಎಲ್ಲರೂ ಇದ್ವಿ, ಆಗೋಯ್ತು. ಈಗೆಲ್ಲ ಎಲ್ಲಿ ಹೋಗೋದು, ಏನ್ ಮಾಡೋದು? ಇವ್ರಿಗೇನೋ ಒಂದು ವೋಟ್ ಬ್ಯಾಂಕ್ಗೋ ಇನ್ನೊಂದು ಬೆಂಕಿ ಹಚ್ಚಲಿಕ್ಕೆ ಇವ್ರು ಮಾಡ್ತಿದ್ದಾರೆ. ನಿಮ್ ಕಾಲಿಗೆ ಬೀಳ್ತು, ಹೋಗ್ಲೇಬೇಡಿ. ಈ ಪ್ರಚೋದನೆ ದಯಮಾಡಿ ಶೇರ್ ಮಾಡಿ. ಇಲ್ಲ, ಈ ಷಷ್ಟಾಷ್ಟಕ ಹಾಗೂ ಬರುವಂತ ಈ ಒಂದು ಸೂರ್ಯಗ್ರಹಣ ಗಮನಿಸಿ ನೋಡಿ. ಸಿಂಹ ಲಗ್ನ ಅರೆ ಉಚ್ಚ ಆಗ್ತಾನೆ ಅಂದ್ರೆ ಅರೆ ಉಚ್ಚನ ಒಂದು ಆ ಟ್ರಂಪ್ನ ಇನ್ನೊಂದು ಟೀಮ್ ಇದೆ, ಆ ಟೀಮ್ ಹೆಡ್ನ ಸುಟ್ಟು ಬಿಸಾಕಿದ್ದಾನೆ ಯಾರೋ ಬಂದು. ಪಬ್ಲಿಕ್ ಆಗಿ 3,000-4,000 ಜನ ಇದ್ದಾರೆ. ಬೂಮ್. ಫ್ರಾನ್ಸ್ ನಲ್ಲಿ ಏನಾಗ್ತಿದೆ ನೋಡಿ, ಅಲ್ಲಿ ನೇಪಾಳದಲ್ಲಿ ಏನಾಗ್ತಿದೆ ನೋಡಿ. ದೊಡ್ಡ ದೊಡ್ಡ ದೊರೆಗಳಿಗೆ ತಲೆನೋವು, ಅವಮಾನ, ತಲೆಗಳು ಉರುಳುತ್ತವೆ ಅಂತ ಹೇಳಿಬಿಟ್ಟು ಈ ಗ್ರಹಣದ ಸಂದರ್ಭದಲ್ಲಿ ಹೇಳಿದ್ದೆ. ದೊಡ್ಡವ್ರದ್ದು ಸಾಮಾನ್ಯರಿಗೆ ಏನೂ ಆಗಲ್ಲ ಅಂದಿದ್ದೆ. ಈಗ ನಾವು ಅದೇ ಮಾಡ್ಬೇಕು. ನೀವೇನಾದ್ರೂ ಮಾಡ್ಕೊಳ್ಳಿ, ಹೋಗ್ರಲ್ಲೋ ಅಂತ ನಾವು ಹೋಗ್ಲೇಬಾರ್ದಂತ ವಿಚಾರಗಳಿಗೆ. ಅವ್ರು ಹೋಗ್ಲಿ, ಅವರು ಜೈಲ್ಗಾದ್ರೂ ಹೋಗ್ಲಿ, ಅವ್ರ ಕುಟುಂಬನ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಧರ್ಮದ ಹೆಸರಿನಲ್ಲಿ ಏನೋ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ಮಾಡ್ಕೊಳ್ಳಿ. ಭಾಷೆ ಹೆಸರಲ್ಲಿ ಮಾಡ್ಕೊಳ್ಳಿ, ಇನ್ನೊಂದು ಮಾಡ್ಕೊಳ್ಳಿ. ಆಳೂರ್ಗೆ ಉಳಿದವನೇ ಪಾಳೆಗಾರ ಅಂತ ಹೇಳ್ತಾರಲ್ವಾ, ಇವ್ರ ಸವಾಸ ಬಿಟ್ಬಿಡಿ ಮಕ್ಕಳೇ. ಬೇಡ ಮಕ್ಕಳೇ, ಅಮ್ಮ ಅಪ್ಪ ಇದ್ದಾರೆ ಮಕ್ಕಳೇ, ಅಕ್ಕ ತಂಗಿರಿದ್ದಾರೆ, ಹೆಂಡತಿ ಮಕ್ಳಿದ್ದಾರೆ ಮನೆಯಲ್ಲಿ, ನಮಗ್ ಬೇಡ. ತುಂಬಾ ವೈದಿಕರು ಗಲಾಟೆಗೆ ಹೋಗಲ್ಲ. ವೈದಿಕರು ಅಂದ್ರೆ ತಿಳ್ಕೊಂಡವ್ರು, ನಮಗೆ ಹಾಕೋಬೇಕು. ಅದ್ರಲ್ಲಿ ಏನಾದ್ರೂ ಪ್ರಯೋಜನ ಇದೆಯಾ ನಿಮಗೆ? ಇಲ್ಲೇ ಜೀವನಹಳ್ಳಿನಲ್ಲಿ ಬೆಂಕಿ ಹಚ್ಚಿದ್ರು ಒಬ್ಬರು ಮನೆಗೆ, ಇಲ್ಲೇ ದೇವರ ಜೀವನಹಳ್ಳಿ. ಆ ಕೇಸ್ ಏನಾಯ್ತು, ಆ ಜನಗಳ ಕಥೆ ಏನಾಯ್ತು, ಇನ್ನೊಂದು ಏನಾಯ್ತು, ಅಕ್ಕಪಕ್ಕ ಓದೋರ ಗತಿ ಏನಾಯ್ತು ಗಮನಿಸಿದೀರಾ? ಎಷ್ಟು ಕೇಸುಗಳು ಈ ತರದ್ದಾಗಿದೆ. ಬೇಡ ಮಕ್ಕಳೇ, ಮತ್ತೆ ಮತ್ತೆ ಹೇಳ್ತಿದ್ದೀನಿ, ನಾನಂತೂ ಹೋಗಲ್ಲ. ನನ್ನ ಮನೆಯವ್ರಿಗೂ ನಾನು ಅದನ್ನ ಹೇಳ್ಕೊಟ್ಟಿರೋದೇ, ಬೇಡ ಕಣೋ. ನಮ್ಮ ದೇವ್ರು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ, ನಮಗ್ ಅನ್ನಿಸ್ದಾಗ ನಮ್ಮ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಜೈಕಾರ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಕೂಗ್ಕೊಂಡು ಇನ್ನೊಬ್ಬನ ಮನಸ್ಸಿಗೆ ಖೇದ ಆಗೋ ಹಾಗೆ ಇನ್ನೊಬ್ಬರಿಗೆ ಅವ್ನು ಮಾಡ್ಕೋತಾನೆ. ಅವನಿಗೆ ಸೇರಿದ್ ಬಿಟ್ಬಿಡಿ. ನಾವು ಕರೆಕ್ಟ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗಿದ್ದಾಗೆ, ನಾವು ತಲೆ ಬಗ್ಸಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ನಮ್ಮ ಪಾಡಿಗೆ ಇರೋಣ. ನಿಮ್ಮ ಧರ್ಮದ ಮೇಲೆ ನಂಬಿಕೆ ಇದೆಯಲ್ಲ, ನಿಮ್ಮ ಧರ್ಮವನ್ನ ಶಾಂತತೆಯಿಂದ ಬೆಳೆಸಿ. ಈ ರೀತಿ ಈ ಮೂರ್ಖರ ಮಾತು ಕೇಳಿ ಮಾತ್ರ ಹೋಗ್ಬೇಡಿ. ಮೇಷರಾಶಿ, ಭರಣಿ ನಕ್ಷತ್ರ ಚೆನ್ನಾಗಿದೆ. ಶುಕ್ರ ಕೇಂದ್ರದಲ್ಲಿರ್ತಕ್ಕಂಥದ್ದು. ಕಲಾ ವೇದಿಕೆಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, OTT, ಮೀಡಿಯಾ, ಶೂಟಿಂಗು, ಅಲಂಕಾರ, ಉಪ್ಪ, ಊರಣ, ಮದುವೆ, ಮುಂಜೆ, ಈ ತರದ ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ ಪಡೆಯತಕ್ಕಂತ ಒಂದು ದಿನ. ವೃಷಭ ರಾಶಿ ಚೆನ್ನಾಗಿದೆ. ಒಡ ಹುಟ್ಟಿದವರ ಸಹಕಾರ, ಅಲ್ಲೆಲ್ಲೋ ಅವ್ರಿಗೆ ಒಂದು ಸಣ್ಣ ನೋವು ಕೊಡ್ತಕ್ಕಂಥದ್ದಾಗುತ್ತೆ. ನೋಡ್ಕೊಂಡು ನಮಗೊಂಚೂರು ದುಡ್ಡು ಬಂದಿದ್ದೆ ನಾವು ಮರ್ತು ಬಿಡ್ತೀವಿ ಮಕ್ಕಳೇ, ಮರ್ತು ಬಿಡ್ತೇವೆ. ನಮ್ಮವ್ರನ್ನ ಮರ್ತು ಬಿಡ್ತೀವಿ, ನಮ್ಮ ಅಕ್ಕ ತಂಗಿನ ಮರ್ತು ಬಿಡ್ತೀವಿ. ಅವಮಾನ ಮಾಡ್ತಕ್ಕಂಥ ಪ್ರಸಂಗಗಳು ಜಾಸ್ತಿ. ಎಚ್ಚರಿಕೆ. ವೃಷಭ ರಾಶಿ ಎಚ್ಚರಿಕೆ. ಒಡ ಹುಟ್ಟಿದವ್ರ ಜೊತೆ ಮಧುರವಾಗಿರಿ ಅಷ್ಟೇ. ಮಿಥುನ ರಾಶಿ ಬ್ಯೂಟಿಫುಲ್ ಡೇ. ಕುಟುಂಬದ ಜೊತೆ, ಆತ್ಮೀಯರ ಜೊತೆ, ಸ್ನೇಹಿತರ ಜೊತೆ, ಸಂಗಾತಿಯ ಜೊತೆ ಒಳ್ಳೆ ಭೋಜನ, ಸುತ್ತಾಟ, ಮಧುರವಾದ ಮಾತು, ಮಧುರವಾದ ಅನುಭೂತಿ, ಆನಂದಕರಂ. ಶುಕ್ರ ಭೋಗಂ, ವಸ್ತ್ರಗಳು ಕೊಂಡ್ಕೊಳ್ಳೋದು, ಲಕ್ಸುರಿ ಕೊಂಡ್ಕೊಳ್ಳೋದು, ಫರ್ನಿಚರ್ ಕೊಂಡ್ಕೊಳ್ಳೋದು, ಇಂಥದ್ದೊಂದು ಯೋಗ ಉಂಟು. ಕರ್ಕಾಟಕ ರಾಶಿ ವೃತ್ತಿಗೆ ಸಂಬಂಧಪಟ್ಟಂತೆ ಏನೋ ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಅದರಲ್ಲೂ ಕಲಾ ಮಾಧ್ಯಮ, ಅಲಂಕಾರ, ಒಪ್ಪ, ಊರಣ, ಮೀಡಿಯಾ, ಮೇಕಪ್, ಬ್ಯೂಟಿ ಪಾರ್ಲರ್, ಇಂಥದಕ್ಕೆ ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ ಮಕ್ಕಳೇ. ಸಿಂಹರಾಶಿ ಶುಕ್ರ 12ನೇ ಮನೆ, ಏನ್ ತೊಂದರೆ ಏನಿಲ್ಲ. ಸುಂದರವಾದ ಹೆಂಡತಿ, ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ಮಾಡೋದು ಅನ್ನತಕ್ಕಂಥ ಒಂಚೂರು ಇರುತ್ತೆ. ಇರ್ಲಿ ಬಿಡಿ, ನಮ್ಮ ಹೆಂಡತಿ ತಾನೆ, ಪಕ್ಕದ ಮನೆಯವ್ರೇನಲ್ವಲ್ಲ. ಆಯ್ತು ನಡಿಯಮ್ಮ, ದುಡಿಯೋದು ನಾವು ಅವರಿಗೆ. ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಮಗಳು, ನಮ್ಮ ಹೆಂಡತಿ. ಹೌದು, ಅವರೇ ನಮ್ಮನ್ನು ಸೇವೆ ಮಾಡಿರೋದು, ಅವರೇ ನಮ್ಮನ್ನು ಕಾಪಾಡಿರೋದು. ಅವ್ರಿಗೆ ತಾನೆ, ಇರ್ಲಿ ಬಿಡಿ. ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಕನ್ಯಾ ರಾಶಿ ಬಂಗಾರದ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಆಭರಣದ ವ್ಯಾಪಾರ, ಅಲಂಕಾರ ವ್ಯಾಪಾರ, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವ್ರು ವಿಶೇಷ ಅಭಿವೃದ್ಧಿ ಪಡಿತಕ್ಕಂಥದ್ದು. ಟ್ರಾವೆಲ್ಸ್ ಇಂಡಸ್ಟ್ರಿ, ಈವೆಂಟ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿ ಚೆನ್ನಾಗಿದೆ. ದಿಢೀರ್ ಒಂದು ಪ್ರಯಾಣವೂ ಉಂಟು. ತುಲಾ ರಾಶಿ
ಮದುವೆ, ಮುಂಜಿ, ಮಾತುಕತೆ, ಮಾಡೆಲಿಂಗು, ಈ ಮಧ್ಯವರ್ತಿ ಉದ್ಯೋಗಗಳು, ಕಿರು ಚಿತ್ರ ಕಲಾವಿದರು, ಇಂಥವುಗಳಲ್ಲಿ ಕೆಲಸ ಕಾರ್ಯ ತೊಡಗಿಸ್ಕೊಂಡಿರೋರಿಗೆ ಅದ್ಭುತ ಅನುಕೂಲ. ವೃಶ್ಚಿಕ ರಾಶಿ ಸ್ವಲ್ಪ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ ಇವುಗಳಲ್ಲಿ ಸ್ವಲ್ಪ ಒದ್ದಾಟ, ಎಳೆದಾಟ ಇರತಕ್ಕಂತ ಒಂದು ಭಾವ. ನಮ್ ಕಡೆ ಒಂದು ಮಾತಿದೆ, 4 ಜಡೆ ಸೇರಿದ್ರೆ ಕಲಹ ಗ್ಯಾರಂಟಿ ಅಂತ. ಈ ರೀತಿಯ ಭಾವ ಅಷ್ಟೇ. ಸುಮ್ಮನೆ ಇದ್ಬಿಡ್ಬೇಕು. ಅಕ್ಕ, ಅತ್ತಿಗೆ, ನಾದಿನಿ, ಓರಿಗೆತ್ತಿ, ಅತ್ತೆ, ಚಿಕ್ಕತ್ತೆ, ಚಿಕ್ಕಮ್ಮ, ದೊಡ್ಡಮ್ಮ, ಈ ತರ ಕುಟುಂಬದ ವಿಚಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ. ನೆನ್ಪಿಟ್ಕೊಳ್ಳಿ ಮಕ್ಳೇ, ನಮ್ಮ ಮನೆಯವ್ರ ಹತ್ರ ಸೋತು ಬಿಟ್ಟ ಜಗತ್ತೇ ಗೆದ್ದ ಹಾಗೆ. ಜಗತ್ ಗೆದ್ದು ಮನೆಗೆ ಬಂದ್ವಿ ಅಂತ ಇಟ್ಕೊಳ್ಳಿ, ನಮ್ಮ ಹೆಂಡತಿ ಹಿಂಗ್ ಅಂದ್ಕೊಂಡು ಕೂತಿದ್ಲು, ಮುಗೀತು. ಯಾರಿಗೆ ಗೆಲುವ್ರಿ ಬೇಕೋ, ಮಗಳಿಗೆ ಕಣ್ಣೀರ್ ಹಾಕೊಂಡು ಕೂತಿದ್ಲು, ಮುಗಿದೋಯ್ತು. ಸೊ ಜಸ್ಟ್ ಚೇಂಜ್ ದಟ್ ಪ್ಯಾಟರ್ನ್. ಮನೆಯವ್ರ ಹತ್ರ ಸೋತು ಬಿಡಿ. ಜಗತ್ ಏನ್ ಗೊತ್ತಾ, ನಿಮ್ಮ ಹತ್ರ ಏನಾದ್ರೂ ಇದ್ರೇನೆ ನಿಮ್ ಹಿಂದೆ. ಮನೆಯವ್ರ ಹಂಗಲ್ಲ, ಇಲ್ಲದಿದ್ದಾಗ್ಲೂ ಇದ್ರು, ಇದ್ದಾಗ್ಲೂ ಅವರೇ ಇರೋದು. ಇಲ್ಲದಿದ್ದಾಗ ಮೊದಲು ಬರೋದು ಅವರೇ. ಸೊ ಅವ್ರ ಹತ್ರ ಸೋತು ಬಿಡಿ, ಇವತ್ತು ಗೆಲ್ಲುವ ನಿಮ್ಮದು. ಇನ್ನು ಧನುಸು ರಾಶಿ ಚೆನ್ನಾಗಿದೆ. ಟ್ರಾವೆಲ್ ಇಂಡಸ್ಟ್ರಿನಲ್ಲಿದ್ದೀರಿ. ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ತರಕಾರಿ, ಸೊಪ್ಪು, ಸ್ವಲ್ಪ ಪರಿಶ್ರಮ. ಹೋಟೆಲ್ ಇಂಡಸ್ಟ್ರಿ ಅವರಿಗೆ ಸ್ವಲ್ಪ ಒದ್ದಾಟ. ಮಕರ ರಾಶಿ ಚೆನ್ನಾಗಿದೆ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅಲಂಕಾರ, ಗಂಧಿಗೆ, ಸ್ಟೇಷನರಿ, ಬಟ್ಟೆ, ಬೋಟಿಕ್ಕು, ವಸ್ತ್ರ, ಗಾರ್ಮೆಂಟ್ಸ್ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋವರಿಗೆ ವಿಶೇಷ ಅಭಿವೃದ್ಧಿ. ಕುಂಭರಾಶಿ ಶುಕ್ರ 6ನೇ ಮನೆ. ಸ್ವಲ್ಪ ತೊಳಲಾಟವೇ. ದುಡ್ಡು, ಕಾಸು, ಓಡಾಟ, ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಕೊಡಿ. ಸ್ವಲ್ಪ ನಿಶಕ್ತಿ, ಸ್ವಲ್ಪ ಕಷಾಯ, ನಂತರ ಏನಾದ್ರೂ ಒಂದು ತಗೊಳ್ಳೋದು, ಬಿಸಿನೀರು ಸೇವಿಸೋದು ಹೆಚ್ಚಾಗಿ ಮಾಡ್ತಾ ಬನ್ನಿ. ಹೊರಗಡೆ ಏನು ತಿನ್ಬೇಡಿ. ಗೊತ್ತಿಲ್ಲದ ಊಟ, ಗೊತ್ತಿಲ್ಲದ ಒಂದು ಪರಿಚಯಗಳು ಬೇಡ. ಶುಕ್ರ ಗೊತ್ತಿಲ್ಲದ ಪರಿಚಯಗಳು ಸ್ವಲ್ಪ ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಇನ್ನು ಮೀನ ರಾಶಿ ಚೆನ್ನಾಗಿದೆ. ಚಂದ್ರ ಶುಕ್ರನ್ ಸಾರ, ಶುಕ್ರ ಪಂಚಮದಲ್ಲಿ ಬ್ಯೂಟಿಫುಲಿ ಸೆಟ್ಟಿಂಗ್. ಈ ಒಂದು ಚಿತ್ರಕಲೆ, ಈ ಒಂದು ಮಾಲ್ಸು, ಥಿಯೇಟರು, ಕ್ಲಬ್ಬು, ಕುಡಿತ, ಮೋಜು, ಮಸ್ತಿ, ಎಂಟರ್ಟೈನ್ಮೆಂಟ್, ಕಲಾ ಮಾಧ್ಯಮ, ಜಿಮ್ಮು, ಡಾನ್ಸು, ಭರತನಾಟ್ಯ, ಪೇಂಟಿಂಗು, ಅಲಂಕಾರ, ಇಂಟೀರಿಯರ್ ಇಂತಹ ಒಂದು ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.